ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನೂ ಒಡೆಯನಾಗಿರಂತ ಯೇಸು ಕ್ರಿಸ್ತನಾಮದಲ್ಲಿ ವಂದನೆಗಳು ಸಲ್ಲಿಸಿದ್ದೀವಿ. ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಿಗೆ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವರು ಕೊಟ್ಟಂತ ಮಹಾ ಕೃಪೆಗೆ ದೇವರಿಗೆ ತುಂಬ ಕೃತಜ್ಞತವುಳ್ಳವರಾಗರ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನಾವು ಕಳೆದ ಸುಮಾರು ಒಂದು ತಿಂಗಳಿಂದ ನಾವು ನಮ್ಮ ಹಿರಿಯ ಸಹೋದರು ಬರೆದಂಥ 5ನೇ ವಾಲ್ಯೂಮ್ನಲ್ಲಿ 8ನೇ ಚಾಪ್ಟರ್ನ ಓದ್ತಾ ಇದ್ರಿ, ಅದರ ಪವಿತ್ರಾತ್ಮ ಬಗ್ಗೆ. ಅದರ ಸೊ ಅದ್ರಲ್ಲಿ ನೋಡ್ಬೇಕಾದ್ರೆ ಮುಖ್ಯವಾಗಿ ನಾವು ನೋಡಿದ್ದೇನಪ್ಪ ಅಂದ್ರೆ, ಈ ಒಂದು ಪವಿತ್ರಾತ್ಮಗೂ ಈ ದುಷ್ಟ ಆತ್ಮಗೆ ಇರುವಂತ ವ್ಯತ್ಯಾಸಗಳೇನಪ್ಪ ಅಂತ ನಾವು ನೋಡಿದ್ರಿ. ಅದರ ಯಾಕೆ ಪವಿತ್ರಾತ್ಮ ಅಂತ ಇದಕ್ಕೆ ಕರೆದಿದ್ದಾರೆ, ಬರೀ ದೇವರ ಒಂದು ಆತ್ಮ ಅಂತಾನೆ ಹೇಳ್ಬೋದಾಯ್ತಲ್ಲ, ಯಾಕೆ ಪವಿತ್ರ ಅಂತ ಒಂದು ಪದನ ಸೇರಿಸಿದೆ ಅಂತ ನಾವೇನ್ ಮಾಡಿದ್ರಿ ಅದನ್ನ ನಾವು ನೋಡಿದ್ರಿ. ಅದರ ಸೊ ಅದಾಗಿ ಮೇಲೆ ಈ ಒಂದು ದುಷ್ಟ ಆತ್ಮಗಳಿಗೆ ಮತ್ತೆ ದೇವರ ಒಂದು ಪವಿತ್ರ ಆತ್ಮಗಳಿಗಿರೋಂಥ ವ್ಯತ್ಯಾಸಗಳೇನು ಅಂತ ನಾವು ಏನು ಮಾಡಿದ್ರಿ, ನಾವು ನೋಡಿದ್ರಿ. ಅದರ ಸೊ ವಾಕ್ಯದ ಪ್ರಕಾರ ನೋಡ್ಬೇಕಾದ್ರೆ ಯಾವ ರೀತಿ ಒಂದು ಭಯದ ಆತ್ಮ, ಯಾವ ರೀತಿ ಒಂದು ಹೇಡಿತನದ ಆತ್ಮ, ಯಾವ ರೀತಿ ಒಂದು ತೂಕಡಿಸಿಕೆಯ ಆತ್ಮ, ಯಾವ ರೀತಿ ಒಂದು ಸೋಂಬೇರಿತನದ ಆತ್ಮ ಅಂತಂದ್ಬಿಟ್ಟು ಯಾವ ರೀತಿ ಸತ್ಯವೇದದಲ್ಲಿ ಅನೇಕ ಒಂದು ಹೆಸರುಗಳನ್ನ ಕೊಟ್ಟಿದ್ದಾರೆ. ಇದು ಏನಕ್ಕಾಗಿ ಕೊಟ್ಟಿದ್ದಾರೆ ಅಂತ ಕೂಡ ನಾವೇನು ಮಾಡಿದ್ರೆ ನಾವು ಇಲ್ಲಿವರೆಗೆ ಓದ್ತಾ ಬಂದಿದ್ರೆ. ಈ ವಾರ ನಾವು ಅದನ್ನಂಗೆ ಏನು ಮಾಡೋಣ, ಕಂಟಿನ್ಯೂ ಮಾಡೋಣ. ಇಂಗ್ಲೀಷಲ್ಲಿ ನೋಡ್ಬೇಕಾದ್ರೆ ಪೇಜ್ ನಂಬರ್ 198, ಕನ್ನಡದಲ್ಲಿ ಬಂದ್ಬೇಕಾದ್ರೆ ಪೇಜ್ ನಂಬರ್ 122 ಸ್ಟಾರ್ಟಿಂಗ್ ಪ್ಯಾರಾಗ್ರಾಫ್ ಬರ್ತದೆ. ಸೊ ಯಾರೆಲ್ಲ ಸಹೋದರಿಗಳು ಬುಕ್ಸ್ಗಳಿದೆಯೋ ಓದಕ್ಕೆ ಆಗ್ತದೋ ಕೈಗಳೆತ್ತಿದ್ರೆ ಅವ್ರಿಗೆಲ್ಲ ಅವಕಾಶಗಳು ಕೊಡೋಕೆ ಅನುಕೂಲ ಆಗ್ಬೋದು. ಸುಳ್ಳು ಬೋಧಿಸುವ ಆತ್ಮವು ತನ್ನನ್ನು ತಾನು ದೇವರ ವಾಕ್ಯಕ್ಕಿಂತಲೂ ಬುದ್ಧಿವಂತ ಎಂದೆಣಿಸಿಕೊಳ್ಳುತ್ತದೆ. ದೈವಿಕ ಪ್ರಕಟಣೆಗಳಿಂದ ಸ್ವಂತ ಮಟ್ಟವನ್ನು ಸರಿಪಡಿಸಿಕೊಳ್ಳುವ ಬದಲಾಗಿ ನಾವು ದೇವರನ್ನು ಅದರ ಸ್ವಂತ ಮಟ್ಟಕ್ಕನುಸಾರವಾಗಿ ನಿರ್ಣಯಿಸಬೇಕೆಂಬ ತಪ್ಪು ಸಲಹೆಯನ್ನು ನೀಡುತ್ತದೆ. ಈ ರೀತಿಯಲ್ಲಿ ಅಪವಿತ್ರ ಆತ್ಮವಾದ ವಿರೋಧಿಯ ಆತ್ಮನ ವಿವಿಧ ಸಂಗತಿಗಳಾದ ಸುಳ್ಳು ಬೋಧಿಸುವ ಆತ್ಮವು, ಭಯದ ಆತ್ಮವು ಮತ್ತು ದಾಸತ್ವದ ಆತ್ಮವು ವಿವಿಧ ರೀತಿಯಲ್ಲಿ ಕ್ರಿಸ್ತ ಯೇಸುವ ದೇವರ ಕೃಪೆಯಿಂದ ಎಲ್ಲ ಮಾನವರಿಗಾಗಿ ಮರಣವನ್ನು ಸವಿದನು ಮತ್ತು ನೂತನ ಒಡಂಬಡಿಕೆಯ ಷರತ್ತಿಗನುಸಾರವಾಗಿ ದೇವರ ಸಾಂಗತ್ಯಕ್ಕೆ ಮರಳಿ ಬರುವ ಆಶೀರ್ವಾದದಾಯಕ ಅವಕಾಶವನ್ನು ಅಂತಿಮವಾಗಿ ಎಲ್ಲರಿಗೂ ದೊರೆಯುವಂತೆ ಒದಗಿಸಿದನು ಎಂಬ ಸತ್ಯದ ಆತ್ಮನ ಹೇಳಿಕೆಗಳನ್ನು ಸುಳ್ಳಾಗಿಸುವಂತೆ ಪ್ರಯತ್ನಿಸುತ್ತದೆ. ಪ್ರತಿಯೊಬ್ಬರನ್ನೂ ಸತ್ಯದ ಜ್ಞಾನಕ್ಕೆ ತರುವಾಗ ಆತನು ಆ ಮೂಲಕ ನ್ಯಾಯತೀರ್ಪಿಗೆ ಒಳಗಾಗುತ್ತಾನೆ. ಆತನು ನಿತ್ಯ ಜೀವಕ್ಕೆ ಅಂಗೀಕರಿಸಲ್ಪಡುತ್ತಾನೆ ಮತ್ತು ನಿತ್ಯ ನಾಶನದ ಶಿಕ್ಷೆಯಾದ ಎರಡನೆಯ ಮರಣಕ್ಕೆ ತುತ್ತಾಗುತ್ತಾನೆ. ನಾವಂತೂ ದೇವರಿಂದ ಹುಟ್ಟಿದವರಾಗಿದ್ದೇವೆ. ದೇವರನ್ನು ಬಲ್ಲವನು ನಮ್ಮ ಮಾತನ್ನು ಕೇಳುತ್ತಾನೆ. ದೇವರಿಂದ ಹುಟ್ಟದವನು ನಮ್ಮ ಮಾತನ್ನು ಕೇಳುವುದಿಲ್ಲ. ಇದು ಸತ್ಯವನ್ನು ಬೋಧಿಸುವ ಆತ್ಮ, ಅದು ಸುಳ್ಳನ್ನು ಬೋಧಿಸುವ ಆತ್ಮ ಎಂದು ಇದರಿಂದಲೇ ತಿಳಿದುಕೊಳ್ಳುತ್ತೇವೆ. 1 ಯೋಹಾನ 4:6. ಆ ಪ್ರವಾದಿಯ ಮಾತನ್ನು ಕೇಳದಿರುವ ಪ್ರತಿಯೊಬ್ಬನೂ ನಮ್ಮ ಜನರೊಳಗೆ ಸಂಪೂರ್ಣವಾಗಿ ನಾಶವಾಗುವನು. ಅಪೊಸ್ತಲ ಕೃತ್ಯಗಳು 3:23. ಓಕೆ, ಥ್ಯಾಂಕ್ ಯು. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನೋಡ್ಬೇಕಾದ್ರೆ ಇಲ್ಲಿ ಒಂದು ಏನಂತಾರೆ, ಸ್ಪಿರಿಟ್ ಆಫ್ ಎರರ್ ಅಂತ ಏನು ಮಾಡ್ತೀರಿ ಇಲ್ಲಿ ನೋಡ್ತೀರಿ. ಅದರ ಏನಂದ್ರೆ ತಪ್ಪಾದ ಒಂದು ಬೋಧನೆಯ ಸುಳ್ಳು ಬೋಧನೆಯ ಆತ್ಮ ಅಥವಾ ತಪ್ಪಾದ ಬೋಧನೆಯ ಒಂದು ಆತ್ಮ ಅಂತ ನೋಡ್ತೀವಿ. ಅದರ ಸೊ ಇದು ಏನಪ್ಪ ಮಾಡ್ತದೆ ಅಂತಂದ್ರೆ, ಸತ್ಯದ ವಿರುದ್ಧವಾಗಿ ಏನ್ರಿ ಒಂದು ಆಲೋಚನೆಗಳ ಕೊಡುವಂತ ಒಂದು ಈ ಸ್ಪಿರಿಟ್ ಅಂತ ನಾವೇನ್ ಮಾಡ್ತೀರಿ ನೋಡ್ತೀರಿ. ಅದರ ಸೊ ಅದಕ್ಕೆ ಇದು ಸತ್ಯವೇದದಲ್ಲಿ ದೇವ್ರ ಯೋಜನೆ ಬಗ್ಗೆ ಕೊಟ್ಟಿರೋದಕ್ಕಿಂತ ಏನಂದ್ರೆ ವಿಭಿನ್ನವಾಗಿ ಆಲೋಚನೆಗಳನ್ನ ಉಂಟು ಮಾಡೋಂಥದ್ದು. ಅದರ ನಮಗೆ ಚೆನ್ನಾಗಿ ಗೊತ್ತು ದೇವ್ರ ಯೋಜನೆ ಏನಪ್ಪಾ ಅಂತಂದ್ರೆ, ಪ್ರತಿಯೊಬ್ಬ ಮನುಷ್ಯರಿಗೂ ಏನ್ರಿ ರಕ್ಷಣೆ ಕೊಡಬೇಕು ಅಂತಂದ್ಬಿಟ್ಟು ಏನ್ರಿ ಎಲ್ಲಾರಿಗೋಸ್ಕರ ಮರಣನ ಏನ್ರಿ ಅನುಭವಿಸಿದವ್ರು ಯಾರಪ್ಪ ಅಂದ್ರೆ ನಮ್ಮ ರಕ್ಷಕ ಅಂತ ಯೇಸು ಕ್ರಿಸ್ತ ಅಂತ ನೋಡ್ತಾರೆ, ಇಬ್ರಿಯರು 2:9. ಅದರ ಇದಕ್ಕೆ ವಿರುದ್ಧವಾಗಿ ಹೇಳಂಥದ್ದು ಈ ಒಂದು ಏನ್ರಿ ಫಾಲ್ಸ್ ಸ್ಪಿರಿಟ್ ಆಫ್ ಎರರ್ ಅಂತ ನೋಡ್ತೀರಿ. ಏನಪ್ಪಾ ಅದು ಅಂತಂದ್ರೆ, ಎಲ್ಲ ಮನುಷ್ಯರಿಗೇನಿಲ್ಲ ರಕ್ಷಣೆ ಇಲ್ಲ. ಸೊ ನೋಡ್ಬೇಕಾದ್ರೆ ಇವಾಗ ನಂಬುದ್ರೇ ರಕ್ಷಣೆ, ಅದ್ಬಿಟ್ಟ ಬೇರೆ ಟೈಮಲ್ಲಿ ಏನಿಲ್ಲ ರಕ್ಷಣೆ ಇಲ್ಲ. ಸೊ ಮಿಗ್ದವರೆಲ್ಲ ಎಲ್ಲಿಗೆ ಹೋಗ್ಬೇಕು, ಸೀದಾ ಅಂದ್ಬಿಟ್ಟು ಎಲ್ಲ ನರಕಕ್ಕೆ ಹೋಗ್ಬೇಕು, ಅವ್ರಿಗೆಲ್ಲ ಯಾವುದೇ ರೀತಿ ಒಂದು ರಕ್ಷಣೆ ಇಲ್ಲ ಅಂತಂದ್ಬಿಟ್ಟು. ಅಂದ್ರೆ ಸೊ ಅದಕ್ಕೆ ನಮಗೆ ಸತ್ಯವೇದದಲ್ಲಿ ಏನಪ್ಪ ವಾರ್ನಿಂಗ್ ಕೊಡ್ತಾ ಅಂದ್ರೆ, ಎಲ್ಲ ಉಪದೇಶಗಳನ್ನ ಏನು ಮಾಡಕ್ಕೆ ಹೋಗ್ಬೇಡಿ, ನೀವು ನಂಬಕ್ಕೆ ಹೋಗ್ಬೇಡಿ. ಈ ಇಂತಿಂಥದ್ದೇ ಎಲ್ಲ ಉಪದೇಶಗಳನ್ನ ನಂಬೋದಕ್ಕಿಂತ ಮುಂಚೆ ಆ ಉಪದೇಶಗಳೇನು ಮಾಡಿ ನೀವು ಪರೀಕ್ಷೆ ಮಾಡ್ರಿ ಅಂತ ಹೇಳ್ತಾರೆ. ಅದರ ಹೇಗೆ ಪರೀಕ್ಷೆ ಮಾಡೋದು,
ಯೇಸು ಕ್ರಿಸ್ತು ಮಾಂಸದಲ್ಲಿ ಬಂದ್ರು, ಮನುಷ್ಯನಾಗಿ ಬಂದ್ರು ಅಂತ ಹೇಳಂಥದ್ದೇ ಏನ್ರಿ ಅದು ದೇವರಿಂದ ಬಂದಿರೋಂಥದ್ದು. ಇಲ್ಲಾಂದ್ರೆ ಮಿಕ್ಕಿದೆಲ್ಲ ಅಂದ್ಬಿಟ್ಟು ಕ್ರಿಸ್ತ ವಿರೋಧಿ ಆತ್ಮ ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ. ಅದರ ಕ್ರಿಸ್ತನಿಗೆ ವಿರೋಧವಾಗಿರೋಂಥ ಒಂದು ಉಪದೇಶಗಳು ಅಂತ ನೋಡ್ತೀವಿ ಅಲ್ವ. ಅದನ್ನ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ದ ಸ್ಪಿರಿಟ್ ಆಫ್ ಎರರ್ ಅಂತಂದ್ರೆ ತಪ್ಪಾದ ಒಂದು ಉಪದೇಶಗಳನ್ನ ಏನ್ರಿ ಒಳಗೊಂಡು ಏನ್ರಿ ತಪ್ಪಾದ ರೀತಿ ಕಡೆಗೆ ಸೇರ್ಸಂತ ಒಂದು ಏನ್ರಿ ಫಾಲ್ಸ್ ಸ್ಪಿರಿಟ್ ಅದರ. ಇದಕ್ಕೆ ನಾವು ಏನಪ್ಪ ನೋಡಬಹುದು ಅಂದ್ರೆ ಯೋಷಫಾತನ ಕಾಲದಲ್ಲಿ ಏನ್ರಿ ಯೋಷಫಾತ್ ಮತ್ತೆ ಅಹಾಬ್ ಒಂದು ಯುದ್ಧಕ್ಕೂ ಏನ್ ಮಾಡ್ಬೇಕ ಹೋಗ್ಬೇಕು ಅಂತ ಇರ್ತಾರೆ ಅದರ. ಅವಾಗ ಏನ್ ಮಾಡ್ತಾರೆ, ಸರಿ ಯುದ್ಧಕ್ಕೆ ಹೋಗೋಣ ಅಂತ ಹೇಳ್ಬೇಕಾರೆ ಆಯ್ತಪ್ಪ ಯುದ್ಧಕ್ಕೆ ಹೋಗೋಣ ಅಂತೆಲ್ಲ ಒಪ್ಕೊಂತಾರೆ. ಅವಾಗ ಯಾವಾಗೂ ಇಸ್ರೇಲ್ ಒಂದು ಪದ್ಧತಿ ಇತ್ತು, ಏನಪ್ಪಾ ಅಂತಂದ್ರೆ ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವೇನ್ ಮಾಡೋಣ, ದೇವ್ರ ಪ್ರವಾದಿ ಅಂತ ಕೇಳೋಣ ಅಂತಬಿಟ್ಟು. ಅದಕ್ಕೆ ಏನ್ ಮಾಡ್ತಾರೆ, ಸರಿ ಅಂತ ಪ್ರವಾದಿಗಳನ್ನ ಕರೆಸ್ತಾರೆ. ಇವ್ರು ಕರ್ಸೋದು ಅಹಾಬ್ ಏನ್ ಮಾಡ್ತಾರೆ, ಎಲ್ಲ ಬಾಲ್ ದೇವತೆಗಳಿಂದ ಪ್ರವಾದಿಗಳನ್ನ ಕರೆಸ್ತಾರೆ. ಕರೆಸ್ಬಿಟ್ಟು ಏನ್ ಮಾಡ್ತಾರೆ, ಏನ್ರಿ ನಾವು ಯುದ್ಧಕ್ಕೆ ಹೋಗೋಣವಾ, ನೀವು ದೇವತೆ ಕೇಳ್ಬಿಟ್ಟು ಹೇಳಿ ಯುದ್ಧಕ್ಕೆ ಹೋದ್ರೆ ನಮ್ ಜಯವಂತರ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ, ಅಲ್ಲಿ ಕೇಳ್ಬೇಕಾದ್ರೆ ಏನ್ ಹೇಳ್ತಾರೆ, ಆಯ್ತು ಹೋಗಿ ಹೋಗಿ ಯುದ್ಧಕ್ಕೆ ಹೋದ್ರೆ ಖಂಡಿತವಾಗಿ ಏನ್ ಮಾಡ್ತಾರೆ ನಿಮ್ಗೆ ದೇವರು ಜಯ ಕೊಡ್ತಾರೆ, ನೀವು ವರಿ ಮಾಡ್ಬೇಕಾಗಿಲ್ಲ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಹೇಳ್ತಾರೆ. ಆದ್ರೆ ಈ ಈ ಅಹಾಬ್ ಮತ್ತೆ ಯೋಷಫಾತ್ ಅಲ್ಲಿ ಏನ್ರಿ ಯಾರು ಕೆಟ್ಟವನ, ಯಾರಿಗೆ ಗೊತ್ತಿದ್ಯಾ? ಅಹಾಬ್ ಕೆಟ್ಟವನ, ಯೋಷಫಾತ್ ಕೆಟ್ಟವನ? ಅಹಾಬ್. ಅಹಾಬು ಕೆಟ್ಟವನು ಅದರ. ಯೋಷಫಾತ್ ಒಂದ್ ರೀತಿ ಸ್ವಲ್ಪ ಒಳ್ಳೆಯವನ್ರಿ. ಯೋಷಫಾತ್ಗೆ ಏನಾಗ್ಬಿಡ್ತಾರೆ, ಮನ್ಸಲ್ಲಿ ಸ್ವಲ್ಪ ಕಷ್ಟ ಆಗ್ಬಿಡ್ತಾರೆ. ಇದೇನಪ್ಪ ಇದು, ನನ್ಗೆ ಯಾಕೋ ಡೌಟ್ ಬರ್ತಾ ಇದೆ ಅಂತ ಏನ್ ಮಾಡ್ತಾನೆ, ಸರಿ ಯಾಕೋ ಯಾವುದು ಇಸ್ರೇಲಲ್ಲಿ ದೇವ್ರ ಪ್ರವಾದಿಗಳಿಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾ ಇಲ್ಲಲ್ಲ, ದೇವ್ರ ಪ್ರವಾದಿ ಒಬ್ಬ ಇದ್ದಾನೆ, ಆದ್ರೆ ಅವ್ನು ಯಾವಾಗೂ ಏನ್ ಮಾಡ್ತಾನೆ, ನಮ್ಗೆ ವಿರುದ್ಧವಾಗಿನೇ ನುಡಿತಾನೆ ಅಂತ ಹೇಳ್ತಾರೆ. ಇಲ್ಲ ಪರವಾಗಿಲ್ಲ ಕರ್ಸಿ ಅವನ್ನೇ ಅಂತ ಹೇಳ್ತಾರೆ. ಸರಿ ಅವಾಗ ಏನ್ ಮಾಡ್ತಾರೆ, ಸೀದಾ ಬಂದ್ಬಿಟ್ಟು ಒಬ್ಬ ಪ್ರವಾದಿನ ಕರೆಸ್ತಾರೆ. ಆ ಪ್ರವಾದಿ ಏನ್ ಮಾಡ್ತಾನೆ, ಆ ಪ್ರವಾದಿ ಕೇಳ್ತಾರೆ, ಏನಪ್ಪಾ ನಾವು ಯುದ್ಧಕ್ಕೆ ಹೋಗ್ಬೇಕಾ ಬೇಡವಾ, ಯುದ್ಧಕ್ಕೆ ಹೋದ್ರೆ ಜಯ ಕೊಡ್ತಾರಾ ಅಂತ ಕೇಳಿದ್ರೆ ಅವ್ನು ಏನ್ ಹೇಳ್ತಾನೆ, ಅಯ್ಯೋ ಡೆಫಿನೆಟ್ ಆಗಿ ಹೋಗು, ಖಂಡಿತವಾಗಿ ಏನಾಗ್ತದೆ ದೇವ್ರು ನಿನ್ಗೆ ಜಯ ಕೊಡ್ತಾರೆ ಅಂತ ಅಂದ್ಬಿಡ್ತಾರೆ. ಇವ್ನಿಗೆ ಕೋಪ ಬಂದ್ಬಿಡ್ತಾರೆ ಅದರ. ಯಾರಿಗೆ? ಅಹಾಬನ್ಗೆ ಅದರ. ಏನ್ ನೀನ್ ಇಷ್ಟ ಬಂದಂಗೆ ಮಾತಾಡ್ತಿಯಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಕಪಾಳಕ್ಕೆ ಏನ್ ಮಾಡ್ತಾನೆ ಅಲ್ಲಿ ಹೊಡಿತಾನೆ ಅದರ. ಆ ಪ್ರವಾದಿ ಹೆಸರು ಯಾರಪ್ಪ ಅಂದ್ರೆ ಮೀಕಾಯಾಹು ಅಲ್ವರ. ಸೊ ಮೀಕಾಯಾಹು ಪ್ರವಾದಿ ಸತ್ಯ ಹೇಳಿದ್ರು ಸರಿ, ಇವ್ರು ಸತ್ಯನ ಜೀರ್ಣ ಮಾಡ್ಕೊಳಕ್ಕೆ ಏನಾಗಿರಲ್ಲ ಇವ್ರಿಗೆ ಮನ್ಸಿರ್ಲ. ಅದಕ್ಕೆ ಏನ್ ಮಾಡ್ತಾನೆ, ಅವ್ರು ಹೇಳ್ದಂತಾನೆ ಇವನು ಏನ್ ಮಾಡ್ತಾನೆ ಅಲ್ಲಿ, ನೀನು ಶುಭವನ್ನು ನುಡಿ ಅಂತ ಹೇಳಿದ ತಕ್ಷಣ ಏನ್ ಮಾಡ್ತಾನೆ, ಸರಿ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾನೆ, ಅವ್ರು ಹೇಳ್ತಾನೆ ಇವ್ರು ಏನ್ ಮಾಡ್ತಾನೆ ನುಡಿತಾನೆ ಅಲ್ವರ. ಸೊ ಅಲ್ಲಿ ನೋಡ್ಬೇಕಾರೆ ಏನಂತ ನೋಡ್ತೀರಿ ಅಂದ್ರೆ, ಮೀಕಾಯಾಹುಗೆ ಒಂದು ಒತ್ತಡ ಹಾಕ್ಬೇಕಾದ್ರೆ ಮೀಕಾಯಾಹು ಸರಿಯಾಗಿ ಹೇಳ್ತಾನೆ ಕರೆಕ್ಟಾಗಿ, ನೀನು ಯುದ್ಧಕ್ಕೆ ಹೋದ್ರೆ ಖಂಡಿತವಾಗಿ ಜೀವಂತವಾಗಿ ಏನಾಗಲ್ಲ, ನೀನು ಬರಲ್ಲ ಅಂತಂದ್ಬಿಟ್ಟು ಅಲ್ವರ. ಅವಾಗ ಅಲ್ಲಿ ಈ 40 ಜನ ಪ್ರವಾದಿಗಳು ನೋಡಿದ್ರೆ ಅವರೆಲ್ಲ ಏನು ಅಂತ ಹೇಳ್ಬೇಕಾರೆ, ದೇವರು ಅವ್ರ ಬಾಯಿನಲ್ಲಿ ಸುಳ್ಳಾದ ಆಡುವಂತ ಆತ್ಮಗಳನ್ನ ದೇವರು ಇಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ದೇವ್ರು ಏನ್ ಮಾಡಿದ್ರೆ ಲೈಸ್ನ ಸ್ಪೀಕ್ ಮಾಡಂತ ಒಂದು ಸ್ಪಿರಿಟ್ ಏನ್ ಮಾಡಿ ದೇವ್ರಲ್ಲ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ ಅದರ. ಸದಿ ನೋಡ್ಬೇಕಾದ್ರೆ ಆ ರೀತಿ ಏನ್ರಿ ಈ ತಪ್ಪಾದ ಉಪದೇಶದ ಆತ್ಮ ಯಾವಾಗೂ ಏನು ಅಂತಂದ್ರೆ ದೇವ್ರ ಮಕ್ಕಳನ್ನ ರಾಂಗ್ ಡೈರೆಕ್ಷನ್ಗೆ ಅದರ ಸತ್ಯವಿರೋಧಕ್ಕೆ ವಿರುದ್ಧವಾಗಿರೋಂಥ ಡೈರೆಕ್ಷನ್ ಕರ್ಕೊಂಡು ಹೋಗೋದಂತೆ ಯಾವ್ದಪ್ಪ ಅಂತ ಕೆಲಸನೇ ಈ ಒಂದು ಕೆಲಸ. ಓಕೆನಾ? ಸರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಯಾರು ತೆಗೆದಬೇಕು? ಓದ್ಲ ಬ್ರದರ್? ಅಮೃತ ಓದಮ್ಮ. ದೇವರ ಆತ್ಮ ಪರಿಶುದ್ಧತೆಯ ಆತ್ಮವು ಅದನ್ನು ಸ್ವೀಕರಿಸುವ ಎಲ್ಲರಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ನೀಡುವ ಆತ್ಮವಾಗಿದೆ. ಅವು ಅವರಿಗೆ ಅವರುಗಳು ಪರಲೋಕ ತಂದೆಯ ಮತ್ತು ಅದೇ ಮನಸ್ಸು ಮತ್ತು ಪ್ರವೃತ್ತಿಯುಳ್ಳ ವಿಮೋಚಕನ ಚಿತ್ತಕ್ಕನುಸಾರವಾಗಿ ಬರುವ ಅನುಪಾತದಲ್ಲಿ ದೊರೆಯುತ್ತವೆ. ದೇವರ ಆತ್ಮವು ದೇವರ ವಾಗ್ದಾನಗಳ ಬಗ್ಗೆ ನಂಬಿಕೆಗೆ ನಡೆಸುತ್ತದೆ. ಆದರೆ ಸುಳ್ಳು ಬೋಧಿಸುವ ಆತ್ಮವು ವಿರೋಧ ದಿಕ್ಕಿನಲ್ಲಿ ನಮ್ಮನ್ನು ನಡೆಸುತ್ತದೆ. ಅದು ದೇವರ ವಾಗ್ದಾನಗಳ ಬಗ್ಗೆ ನಮ್ಮಲ್ಲಿ ಅಪನಂಬಿಕೆಯನ್ನು ಅನುಮಾನಗಳನ್ನು ಉಂಟುಮಾಡುತ್ತದೆ ಮತ್ತು ಮಾನವ ಊಹಾಪೋಹಗಳಿಗೆ ಸುಲಭವಾಗಿ ನಂಬುವ ಮತ್ತು ಮೂಢನಂಬಿಕೆಗಳಿಗೆಡೆಗೆ ದೇವರು ನುಡಿಯದೇ ಇರುವ ಸಂಗತಿಗಳನ್ನು ನಂಬುವಂತೆ ಮತ್ತು ಸ್ವಸ್ಥ ಬುದ್ಧಿಯ ಪವಿತ್ರಾತ್ಮನನ್ನು ಹೊಂದಿದವರಿಗೆ ಅಸಮಂಜಸವಾದ ಸಂಗತಿಗಳಿಗೆ ಎಡೆಮಾಡಿಕೊಡುತ್ತದೆ. ಸತ್ಯದ ಆತ್ಮನು ದೇವರ ಕಾರಣಕ್ಕಾಗಿ ಬೇಕಾದ ಚಟುವಟಿಕೆ ಮತ್ತು ಸಾಮರ್ಥ್ಯಗಳ ಕಡೆಗೆ ನಡೆಸುತ್ತದೆ. ಎಷ್ಟು ವ್ಯಾಪಕವಾಗಿಯಾದರೂ ದೇವರ ಜೊತೆಗಾರರಾಗಿರುವುದನ್ನು ಮೆಚ್ಚಿಕೊಳ್ಳುವಂತೆ ಮಾಡುತ್ತದೆ.
ಸುಳ್ಳು ಬೋಧನೆಯ ಆತ್ಮವು ಇದಕ್ಕೆ ವಿರೋಧವಾಗಿ ಜಡಭಾವದ ಆತ್ಮವಾಗಿದ್ದು ಪರಲೋಕದ ಸಂಗತಿಗಳ ಬಗ್ಗೆ ಅಲಕ್ಷ್ಯವಾಗಿದ್ದು ಅದೇ ಸಮಯದಲ್ಲಿ ಈ ಲೋಕದ ವಿಚಾರಗಳಲ್ಲಿ ಬಹು ಜಾಗರೂಕತೆಯುಳ್ಳದ್ದಾಗಿದೆ. ನಿಜವಾದ ಸಭೆಯ ಮತ್ತು ಅದರ ಪ್ರೀತಿಯ ಬಂಧನದ ಬಗ್ಗೆ ಅಸಡ್ಡೆಯುಳ್ಳದ್ದಾಗಿದ್ದು ಮಾನವ ಸಂಸ್ಥೆಗಳ ಮತ್ತು ಅವುಗಳ ವಿಶ್ವಾಸ ಪಂಥವೆಂಬ ಬೇಡಿಯ ಬಗ್ಗೆ ಹೆಚ್ಚು ಆಸಕ್ತಿಯುಳ್ಳದ್ದಾಗಿದೆ. ದೇವರು ಅವರಿಗೆ ಜಡಭಾವವನ್ನು, ಅಂದರೆ ಕಾಣದ ಕಣ್ಣುಗಳನ್ನು, ಕೇಳದ ಕಿವಿಗಳನ್ನು ಕೊಟ್ಟನು. ಈ ಭಾವವು ಈ ಹೊತ್ತಿನವರೆಗೂ ಹಾಗೆಯೇ ಅದೇ. ರೋಮಾಪುರದವರಿಗೆ 11:8. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸರ್. ಅದರ ಅರ್ಥ ನೋಡ್ಬೇಕಾದ್ರೆ ಯಾವಾಗ ಈ ಒಂದು ದುರುಪದೇಶದ ಆತ್ಮ ಇರ್ತದೋ ಅಲ್ಲಿ ಏನಪ್ಪ ಇರಲ್ಲ ಅಂತ ನೋಡ್ತಿದ್ರೆ ಅಲ್ಲಿ ಸಂತೋಷ ಏನಾಗಿರೋದಿಲ್ಲ, ಅಲ್ಲಿ ಇರೋದಿಲ್ಲ. ಅದರ ಸೊ ಎಲ್ಲಿ ಸಂತೋಷ ಇರ್ತದೋ ಅಲ್ಲೇನಪ್ಪ ಅಂತಂದ್ರೆ ಅರ್ಥ ಅಲ್ಲಿ ಒಂದು ದೇವರ ಪವಿತ್ರ ಆತ್ಮ ಕೆಲಸಗಳು ಏನಾಗ್ತದೆ, ನಡೀತದೆ ಅಂತ ಅರ್ಥ. ಅದರ ಏನಪ್ಪ ಈ ಸಂತೋಷ ಹೆಂಗ್ ಬರ್ತದೆ, ಅದರ ದ ಸ್ಪಿರಿಟ್ ಆಫ್ ಜಾಯ್ ಹೆಂಗ್ ಬರ್ತದೆ ಅಂತಂದ್ರೆ ದೇವರು ಮಾಡಿದಂತ ವಾಗ್ದಾನಗಳ ಮೇಲೆ ನಂಬಿಕೆ ನಂಬಿಕೆ ಇದ್ದವಾಗ ಆ ನಂಬಿಕೆ ಪ್ರತಿಫಲವಾಗಿ ಬರೋದು ಏನಪ್ಪಾ ಅಂತಂದ್ರೆ ಒಂದು ಸಂತೋಷ ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆ ಹೇಳ್ಬೇಕಾದ್ರೆ ಇವಾಗ ಅಬ್ರಾಮ್ಗೆ ದೇವ್ರ ಮೇಲೆ ಏನಾಗಿತ್ತ, ನಂಬಿಕೆ ಇತ್ತು. ಏನಪ್ಪ ನಂಬಿಕೆ ಇತ್ತು ಅಂತಂದ್ರೆ ತನ್ನ ಮಗನ್ನ ದೇವರು ಏನ್ರ ಬಲಿಯಾಗಿ ಕೇಳಿದ್ರು ಸರಿ, ತಾನು ಕೊಟ್ಟರು ಸರಿ, ಆ ಮಗನ್ನ ವಾಪಸ್ ಏನ್ ಮಾಡ್ತಾರೆ, ಜೀವಂತವಾಗಿ ಮರಣದಿಂದ ಹೊಂತಾರೆ ಅಂತ ಒಂದು ನಂಬಿಕೆ ಏನಾಗಿತ್ತು. ಆ ನಂಬಿಕೆನ ಏನ್ ಮಾಡ್ತಾರೆ, ಧೈರ್ಯವಾಗಿ ಏನ್ರಿ ಒಂದು ಸಂದೇಹನ ಇಲ್ದಿರ ಅದನ್ನ ಕ್ರಿಯೆ ರೂಪದಲ್ಲಿ ನೋಡ್ಸೋದಕ್ಕೆ ಏನ್ ಮಾಡ್ತಾರೆ, ಹೋಗ್ತಾರೆ. ಯಾವಾಗ ದೇವರು ತಡೆದಿ ಅವ್ರ ಮಗನ್ನ ಏನ್ರಿ ಜೀವಂತ ವಾಪಸ್ ಕೊಟ್ರು, ಏನ್ರಿ ಬಲಿನ ದೇವರು ಅದನ್ನ ಏನ್ರೆ ಬಲಿ ಕೊಡಬೇಕು ಅಂತ ಏನು ಹೇಳಲಿಲ್ಲ, ಬಲಿ ಕೊಡಂತ ರೀತಿಯಲ್ಲಿ ಇರ್ಬೇಕಾದ್ರೆ ದೇವ್ರು ನಿಲ್ಲಿಸ್ಬೇಕಾದ್ರೆ ಅದು ಬಲಿ ಕೊಟ್ಟಂತ ಏನಾಗ್ಬಿಡ್ತು, ದೇವ್ರಿಗೆ ಅಲ್ಲಿ ಅಂಗೀಕಾರ ಆಗ್ಬಿಡ್ತು. ಅದರ ಸೊ ಅವಾಗ ಏನಾಯ್ತು ಅಂತಂದ್ರೆ ಅಲ್ಲಿ ಅಬ್ರಾಹಂ ತಿರುಗಿ ಬರ್ಬೇಕಾದ್ರೆ ಆ ನಂಬಿಕೆಗೆ ಪ್ರತಿಫಲವಾಗಿ ಏನಾಯ್ತು, ಅವನಿಗೆ ತುಂಬಾ ಒಂದು ಸಂತೋಷ. ಅಲ್ವರ ಇದು ಏನ್ರಿ ದೇವ್ರು ಕೊಡಂತ ಒಂದು ಆತ್ಮದ ಒಂದು ಪ್ರತಿಫಲ. ಆದ್ರೆ ಎಲ್ಲಿ ಸಂತೋಷ ಇರಲ್ವೋ ಅಲ್ಲೇನಿರ್ತಾರೆ ಗಲಿಬಲಿ. ಈ ಗಲಿಬಲಿ ಬರೋದಕ್ಕೆ ಏನಪ್ಪ ಕಾರಣ, ಸಂದೇಹ. ಅದರ ಏನ್ರಿ ಈ ಸಂದೇಹ ಯಾವಾಗ ಬರ್ತದೆ ಅಂದ್ರೆ ಯಾವಾಗ ದೇವ್ರ ವಾಕ್ಯ ಮೇಲೆ ನಮಗೆ ನಂಬಿಕೆ ಇರೋದಿಲ್ವೋ ಅವಾಗ ಏನಾಗ್ತಾರೆ, ನಮ್ಮ ಹಲವಾರು ಒಂದು ಸಂದೇಹಗಳೇನಾಗ್ತದೆ ದೇವ್ರ ಮೇಲೆ ನಮಗೆ ಬರ್ತದೆ. ಅದರ ಹಲವಾರು ಸಂದೇಹಗಳನ್ನ ಉಂಟು ಮಾಡೋದು ಯಾರು ಅಂತ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಏನ್ರಿ ಇದು ಸೇತಾನ ಏನ್ ಮಾಡ್ತಾನೆ, ಕೆಲಸಗಳನ್ನ ಉಂಟು ಮಾಡ್ತಾನೆ. ಇದನ್ನ ಅನುಮತಿ ಕೊಡೋದು ಯಾರಪ್ಪ ಅಂತ ನೋಡೋದಂದ್ರೆ ನಮ್ಮ ತಂದೆಯ ದೇವರೇ ಮಾಡ್ತಾರೆ, ನಿಮಗೆ ಅನುಮತಿ ಕೊಡ್ತಾರೆ. ಅದಕ್ಕೆ ನೋಡಿ ಎಫೆಸ ಬರೆದಂತ ಪತ್ರಿಕೆಯಲ್ಲಿ ಒಂದು ಮಾತು ಹೇಳ್ತಾರೆ. ಏನಂತ ಹೇಳ್ತಾರೆ, 6ನೇ ಅಧ್ಯಾಯ ನೋಡ್ಬೇಕಾದ್ರೆ ಏನ್ರಿ 10ನೇ ವಾಕ್ಯನ ಓದ್ಕೊಂಬನ್ರಿ. ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಾಕ್ಯ. ಕಡೆ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಬಲಗೊಳ್ಳಿರಿ ಅಂತ ಹೇಳ್ತಾರೆ. ಆಮೇಲೆ ಬಲಗೊಳ್ಳಿರಿ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿ. ಸರ್ವಾಯುಧಗಳನ್ನ ಧರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅದ್ರಲ್ಲಿ ಏನ್ ಮಾಡ್ತಾರೆ, ವೇರಿಯಸ್ ಐಟಮ್ಸ್ಗಳು ಹೇಳ್ಕೊಂಡ್ಬಿಡ್ತಾರಲ್ವ, ಅದ್ರಲ್ಲಿ ನಾವು ಒಂದೇ ಒಂದು ಓದೋಣ. 16ನೇ ವಾಕ್ಯ 16th ವರ್ಸ್. ಹೌದ್ರಿ 16ನೇ ವಾಕ್ಯ ಅದರಲ್ಲೇ ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ಆದುದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ನೋಡ್ರ ಏನ್ ಮಾಡ್ತೀರಿ ನೀವು, ಏನ್ರಿ ನಂಬಿಕೆ ಮತ್ತೆ ಗುರಾಣಿ ಏನ್ ಮಾಡಿ ನೀವು ಧರಿಸ್ಕೊಳ್ಳಿ ಅಂತಂತ ಹೇಳ್ತಾರೆ. ಅದನ್ನೇ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಏನಕ್ಕಪ್ಪ ಅಂತಂದ್ರೆ ಹೀಗೆ ನಂಬಿಕೆ ಮತ್ತೆ ಗುರಾಣಿ ಇಟ್ಕೊಂಡ್ರೆ ನೀವು ಕೆಡುಕನ ಅಗ್ನಿ ಅಸ್ತ್ರಗಳು ಏನ್ ಮಾಡ್ಬೋದು, ನೀವು ಜಯಿಸ್ಬೋದು ಅಂತ ಹೇಳ್ತಾರೆ. ಆರಿಸೋದಕ್ಕೆ ಶಕ್ತರಾಗ್ತೀರಾ ಅಂತ ಹೇಳ್ತಾರೆ. ಅಂದ್ರೆ ಕೆಡುಕನು ಅಗ್ನಿ ಅಸ್ತ್ರ ಸಾಮಾನ್ಯವಾಗಿ ಒಂದು ಬೆಂಕಿ ಏನ್ ಮಾಡ್ತಾರೆ, ಒಂದು ವಸ್ತುನ ಏನ್ ಮಾಡ್ತಾರೆ, ಸುಟ್ಟಾಕ್ತಾರೆ. ಅದರ ಇಲ್ಲಿ ಕೆಡುಕನ ಅಗ್ನಿ ಅಸ್ತ್ರ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಕೆಡುಕನು ಬಂದ್ಬಿಟ್ಟು ನಮ್ಮಲ್ಲಿರಂತ ನಂಬಿಕೆನ ದೇವ್ರು ಹುಟ್ಟಿಸಿರ್ತಾರೆ ಗೊತ್ತಾ, ಆ ನಂಬಿಕೆನ ಸುಟ್ಟಾಕೋದಿಕ್ಕೆ ಸೇತಾನ ಏನ್ ಮಾಡ್ತಾರೆ ಅಂದ್ರೆ ಅನೇಕ ಒಂದು ಬಾಣಗಳೇನ್ ಮಾಡ್ತಾರೆ, ಅಸ್ತ್ರಗಳ ತರ ಬಾಣಗಳ ತರ ಬಿಡ್ತಾನೆ ಇರ್ತಾನೆ. ಇದು ಹೆಂಗೆ ಅಂತಂದ್ರೆ ಇದನ್ನ ಹೇಳ್ಬೇಕಾದ್ರೆ ಹೇಳ್ತಾರೆ, ಇದೆಲ್ಲ ಬಿಟ್ಟು ನಮ್ಮ ಮನಸ್ಸಲ್ಲಿ ನಡೆಯಂತ ಆಲೋಚನೆಗಳು ಅಂತ ಹೇಳ್ತಾರೆ. ನಮ್ಗೆ ದೇವ್ರ ಮೇಲೆ ಅನೇಕ ಒಂದು ಸಂದೇಹಗಳು ಬರೋ ತರ ಏನ್ ಮಾಡ್ತಾನೆ, ಅನೇಕ ಬಾಣಗಳು ಏನ್ ಮಾಡ್ತಾನೆ ಬಿಡ್ತಾನೆ. ಅದೆಲ್ಲ ಹೆಂಗಿರ್ತಾರೆ ಅಂದ್ರೆ ಅಗ್ನಿಗಳ ತರ ಇರ್ತಾರೆ ಅಂತೆ. ಅದು ಏನ್ ಮಾಡ್ತಾರೆ ಅಂದ್ರೆ ನಮ್ಮ
ಒಂದು ಏನ್ರಿ ನಮ್ಮಲ್ಲಿರೋಂಥ ನಂಬಿಕೆ, ದೇವ್ರ ಮೇಲೆ ಗೊತ್ತ ನಂಬಿಕೆ, ಸ್ವಲ್ಪ ಸ್ವಲ್ಪ ನಂಬಿಕೆ ಇರ್ತಾರೆ, ಸಾಸಿವೆ ಕಾಳಷ್ಟು. ಅದನ್ನು ಸುಟ್ಟಾಕೋದಕ್ಕೆ ಏನು ಮಾಡೋದು, ನೀವೆಲ್ಲ ಏನು ಮಾಡ್ತಾನೆ ಬಿಡ್ತಾನೆ ಅಲ್ವರ. ಅದಕ್ಕೆ ನಮಗೆ ಬೈಬಲಲ್ಲಿ ಎಷ್ಟೋ ವಾಗ್ದಾನಗಳಿದೆ ಅದರ. ಯಾರು ಕೈ ಬಿಟ್ರು ನಾನು ಕೈ ಬಿಡೋದಿಲ್ಲ. ಅಲ್ಲ, ನೀವು ನಾಳೆ ಏನು ಮಾಡಬೇಕು ನೀವು ಚಿಂತೆ ಮಾಡಕ್ಕೆ ಹೋಗ್ಬಿಡಿ. ನೀವೇನು ತಿನ್ಬೇಕು, ಏನು ಉಣ್ಬೇಕು, ಎಲ್ಲಿರ್ಬೇಕು, ಏನು ವಾಸ ಮಾಡಬೇಕು, ಏನು ಹುಡ್ಕೋಬೇಕು, ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬಿಡಿ ಅಂತ ಎಷ್ಟೋ ವಾಗ್ದಾನಗಳಿದೆ. ಇವೆಲ್ಲ ಸಾಮಾನ್ಯವಾಗಿರೋಂಥ ವಾಗ್ದಾನಗಳು. ಇದರಲ್ಲೆಲ್ಲ ನಮ್ಗೆ ಏನಾಗಿರ್ತಾರೆ, ನಂಬಿಕೆ ಇರ್ತಾರೆ. ಆದರೆ ನಮಗೆ ಕರೆಕ್ಟಾಗಿ ಬೇಕಾಗಿರೋ ಸಿಚುವೇಶನ್ಸಲ್ಲೇ ಇದು ವರ್ಕ್ ಮಾಡದ ರೀತಿಯಲ್ಲಿ ನಮ್ಮ ಮೈಂಡ್ ಏನು ಮಾಡ್ತಾನೆ, ಸೇತಾನು ಬ್ಲಾಕ್ ಮಾಡ್ತಾನೆ. ಹೇಗೆ ಬ್ಲಾಕ್ ಮಾಡ್ತಾನೆ ಅಂತಂದ್ರೆ, ಅದೇ ಸೇತಾನ ಅಗ್ನಿ ಅಸ್ತ್ರ. ಇದನ್ನ ಜಯಿಸ್ಬೇಕು ಅಂತಂದ್ರೆ ಏನ್ರಿ, ನಂಬಿಕೆ ಎಂಬಂತ ಗುರಾಣಿ ಏನ್ ಮಾಡ್ಬೇಕಂತೆ ನಾವು ಇಟ್ಕೋಬೇಕಂತ. ಶೀಲ್ಡ್ ಆಫ್ ಫೇತ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅದರ ಹಳೆ ಕಾಲದಲ್ಲಿ ಏನ್ ಮಾಡೋರು ಅಂದ್ರೆ, ಈ ಶತ್ರುಗಳು ಬಿಲ್ಲು ಬಾಣಗಳನ್ನ, ಈ ಬಾಣ ಹೊಡಿಯೋರು ಗೊತ್ತಾ, ಈ ಬಾಣಗಳನ್ನ ಎದುರಿಸ್ಬೇಕಾದ್ರೆ ಏನ್ರಿ, ಈ ಒಂದು ಶೀಲ್ಡ್ ಏನ್ ಮಾಡೋರು ತಡೆಯಾಗಿ ಇಟ್ಕೊಂಡವ್ರು. ಈ ಶೀಲ್ಡ್ ಇಟ್ಬಿಟ್ಟು ಅಂತಂದ್ರೆ ಅವ್ರ ಪ್ರಾಣಕ್ಕೆ ಏನಾಗ್ತಲ್ಲ, ಅಪಾಯ ಆಗ್ತಾ ಇರಲ್ಲ. ಇದೇ ರೀತಿ ನಮ್ಮ ಒಂದು ಏನ್ರೆ ನೂತನ ಸೃಷ್ಟಿಯ ಒಂದು ಜೀವಿತ ಸತ್ಯದಲ್ಲಿ ಉಳಿಬೇಕು, ನಾವು ಸತ್ಯದಲ್ಲಿ ಇರಬೇಕು ಅಂತಂದ್ರೆ ಏನಪ್ಪ ಮಾಡಬೇಕು ಅಂದ್ರೆ, ನಂಬಿಕೆಯಲ್ಲಿ ನಾವು ದೃಢವಾಗಿರ್ಬೇಕು. ಈ ನಂಬಿಕೆ ಯಾವಾಗಪ್ಪ ಬರ್ತಾರೆ ಅಂತಂದ್ರೆ, ನಮಗೆ ವಾಕ್ಯದ ಮೇಲೆ ಏನಾಗಿರ್ಬೇಕು, ಪ್ರೀತಿ ವಿಶ್ವಾಸ ಅಂಬಿಟ್ಟಿರ್ಬೇಕು. ಆವಾಗ ನಮ್ಮ ನಂಬಿಕೆ ಏನಾಗ್ತಾ ಬರ್ತಾರೆ. ಇದಿತ್ತು ಅಂದ್ರೆ ನಮ್ಮಲ್ಲಿ ಸಂತೋಷ ಇರ್ತಾರೆ. ಏನಪ್ಪ ಸಂತೋಷ ಅಂತಂದ್ರೆ, ನೋಡಿ ನಾವೆಲ್ಲ ನಮ್ಮ ಕಳ್ಕೊಂಡ್ರು ಸರಿ, ನಮ್ಮ ದೇವ್ರ ಮೇಲೆ ಏನಾಗಿತ್ತು ಒಂದು ಸಂತೋಷ ಅಂತಂದ್ಬಿಟ್ಟಿರ್ತಾರೆ. ಅದರ ಯಾರ ಜೊತೆಗೆ ಇಲ್ದಿರೂ ಸರಿ, ಆದರೆ ದೇವ್ರ ನಮ್ಮ ಜೊತೆಗಿದ್ದಂತ ಏನಾಗ್ತದೆ, ನಂಬಿಕೆ ನಮಗೆ ಅದು ಬರ್ತಾರೆ. ಇದೆಲ್ಲ ಏನ್ರಿ, ಇದು ದಿಸ್ ಇಸ್ ದ ರಿಸಲ್ಟ್ ಆಫ್ ದ ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಅಲ್ವರ. ಅದು ಹೇಳ್ತಾರೆ, ಲವ್, ಜಾಯ್, ಪೀಸ್, ಲಾಂಗ್ ಸಫರಿಂಗ್, ಫೇತ್, ಮೀಕ್ನೆಸ್, ಟೆಂಪರೆನ್ಸ್, ಅದರ ಅಗೇನ್ಸ್ಟ್ ವಿಚ್ ದರ್ ಇಸ್ ನೋ ಲಾ ಅಂತ ಹೇಳ್ತಾರಲ್ಲ. ಅದರಲ್ಲಿ ಸಂತೋಷ ಬರಬೇಕು ಅಂದ್ರೆ ನಮಗೆ ದೇವ್ರ ಮೇಲೆ ಏನಾಗಿರ್ಬೇಕು, ನಂಬಿಕೆ ಇರಬೇಕು. ಆದರೆ ಇದಕ್ಕೆ ಆಪೋಸಿಟ್ ಅಂದ್ರೆ ದುಃಖ ಇವೆಲ್ಲ ಎಲ್ಲಪ್ಪ ಬರ್ತದೆ ಅಂದ್ರೆ, ಸಂದೇಹ, ಭೀತಿ, ಅದರ ಏನ್ರಿ ಸೋಂಬೇರಿತನ, ಅದರ ಭಯ, ಇವೆಲ್ಲ ಇದ್ದವಾಗ ಏನಾಗ್ತಾರೆ ಅಂತಂದ್ರೆ, ದೇವ್ರ ಮಕ್ಕಳು ಸತ್ಯದಲ್ಲಿ ಏನಾಗಿಲ್ಲ, ಜಾಸ್ತಿ ದೃಢವಾಗಿರೋಕ್ಕೆ ಸಾಧ್ಯವಾಗೋದಿಲ್ಲ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಕೇರ್ಲೆಸ್ನೆಸ್ ಅಲ್ವರ. ಅದಕ್ಕೆ ಈ ವಾಕ್ಯದ ಹೇಳ್ಬೇಕಾರೆ ಇಸ್ರೇಲ್ ಜನಗಳ ಬಗ್ಗೆ ಹೇಳ್ತಾ ನೋಡ್ತೀನಿ. ನಾವು ವಾಕ್ಯ ಓದ್ರಲ್ಲ, ಇಲ್ಲಿ ಓದಿ ನಿನ್ಸತಿ ನೋಡಿತಾನ. ರೋಮಾಪುರದಲ್ಲಿ 11:8 ಓದ್ರಿ. ರೋಮನ್ಸ್ 11:8 ಓದ್ರಿ. ಯಾರಾದ್ರ ಓದ್ರಿ ಇಷ್ಟ. ದೇವರವರಿಗೆ ಜಡಭಾವವನ್ನು, ಅಂದರೆ ಕಾಣದ ಕಣ್ಣುಗಳನ್ನು, ಕೇಳದ ಕಿವಿಗಳನ್ನು ಕೊಟ್ಟನು. ನೋಡ್ರ, ದೇವರು ಜಡಭಾವನ ಕೊಟ್ಟಿದ್ದಾರಂತೆ. ಅದರ ಏನಂತ ಹೇಳಿದ್ರೆ, ಜಡಭಾವನ ಏನ್ರಿ ಕನ್ನಡದಲ್ಲಿ ಅರ್ಥ ಏನೋ, ಜಡಭಾವನ ಏನೋ ನಿಮ್ಗೆ ಸ್ಥಗಿತವಾಗಿರೋದು, ಹೇಳಿ ಇಷ್ಟ ಅನಿಸ್ತಾ ಹೇಳಿ. ಸ್ಥಗಿತವಾಗಿರೋದು, ನ್ಯೂಟ್ರಲ್ ಆಗಿರೋದು ಜಡಭಾವ. ಓಕೆ. ಏನ್ ಪ್ರಕಾಶ್ ಬ್ರದರ್? ಆಲಸ್ಯ, ಅರಿವು ಇಲ್ಲದೆ ಇರೋದು. ವೆರಿ ಗುಡ್. ಇಂಗ್ಲಿಷಲ್ಲಿ ಬರ್ತಾ ನೋಡಿರ್ತೀನಿ, ಗಾಡ್ ಹ್ಯಾಡ್ ಗಿವನ್ ದೆಮ್ ದ ಸ್ಪಿರಿಟ್ ಆಫ್ ಸ್ಲಂಬರ್. ಸ್ಪಿರಿಟ್ ಆಫ್ ಸ್ಲಂಬರ್ ಅದೇನು ಗೊತ್ತಾ, ಏನ್ರಿ ತುಕ್ಕುಡ್ಸೋದು ಅಂದ್ರೇನು, ಇಂಟ್ರೆಸ್ಟ್ ಇಲ್ದಿರೋಂಥದ್ದು, ಅದರ ಕೇರ್ಲೆಸ್ ಆಗಿರೋಂಥದ್ದು, ಎಚ್ಚರಿಕೆಯನ್ನು ಇಲ್ದಿರೋಂಥದ್ದು. ಇದು ದೇವ್ರು ಏನಕ್ಕೆ ಹೇಳ್ತಾರೆ ಅಂದ್ರೆ, 7ನೇ ವಾಕ್ಯದಲ್ಲಿ ಹೋದ್ರೆ, ಇಸ್ರೇಲು ಏನು ಹುಡ್ಕೋದ್ರು ಅವ್ರಿಗೆ ಸಿಕ್ಲಿಲ್ಲ ಅಂತ ಹೇಳ್ತಾರೆ. ಯಾಕೆ ಸಿಕ್ಲಿಲ್ಲ ಅಂತಂದ್ರೆ, ಇದನ್ನ ಅವ್ರು ಏನ್ ಮಾಡಲಿಲ್ಲ, ಆಸಕ್ತಿಯಿಂದ ನಂಬಿಕೆನೇ ಮಾಡಲಿಲ್ಲ, ಹುಡುಕ್ಲಿಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ, ಇದ್ದವನಿಗೆ ಕೊಡಲ್ಪಡ್ತದೆ, ಇದ್ದವನಿಗೆ ಏನಾಗ್ತದೆ ಇನ್ನ ಹೆಚ್ಚಾಗ್ತದೆ, ಇಲ್ಲದವನ ಹತ್ರ ಇರೋದು ಕೂಡ ಏನಾಗ್ತದೆ ತೆಗೆದಾಕಲ್ಪಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕ್ರಿ ಹೇಳೋದು, ಇಸ್ರೇಲ್ ಜನಗಳಿಗೆ ಈ ಕಾರಣದಿಂದ ದೇವ್ರು ಏನ್ ಮಾಡಿದ್ರಂತೆ, ಜಡಭಾವದ ಆತ್ಮನ ಸುರಿಸಿದರೆ. ಅವ್ರ ಕಣ್ಗಳನ್ನ ನೋಡಿದ ರೀತಿಯಲ್ಲಿ ಏನ್ ಮಾಡಿದಾರೆ, ಮಂಕು ಮಾಡಿದ್ದಾರೆ. ಕಿವಿಗಳನ್ನ ಕೇಳಿದ ರೀತಿಯಲ್ಲಿ ಏನ್ ಮಾಡೋದಂತೆ, ಅಲ್ಲಿ ಕಿವುಡು ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದರ ಹಂಗಾರೆ ಏನಂತಂದ್ರೆ ಏನ್ರಿ, ವಾಕ್ಯ ಏನಾಗಲ್ಲ ಹೋಗಿ ಬಿತ್ತನೆಯಾಗಿ ಕ್ರಿಯೆಗಳು ಮಾಡಲ್ಲ. ಅದರ ಸಂಡೇ ಬ್ರದರ್ ಪಟ ತೊಗೊಂಡ್ರಲ್ಲ, ಯೂಟ್ಯೂಬ್ ಹಾಕಿದ್ರೆ ಕೇಳ್ರಿ, ಸೂಪರ್ ಆಗಿದೆ. ಅದರ ಏನ್ರಿ, ವಾಕ್ಯ ನಮ್ಮ ಮನಸ್ಸೊಳಗೆ ಹೋಗದೆ ರೀತಿಯಲ್ಲಿ ಸೇತಾನ ಏನ್ ಮಾಡ್ತಾನ, ಕ್ರಿಯೆ ಮಾಡ್ಬಿಡ್ತಾನಲ್ಲಿ. ಯಾಕಂದ್ರೆ ವಾಕ್ಯ ಹೋಗ್ತಾ ಇದ್ರೆ ಏನಾಗ್ತದೆ, ನಂಬಿಕೆ ದೃಢವಾಗ್ತಾರೆ. ಯೋಚನೆ ಮಾಡಿರ್ತೀನಿ. ಅದರ ಯಾವಾಗ ವಾಕ್ಯ ಹೋಗಲ್ವೋ ನಂಬಿಕೆ ಏನಾಗ್ತದೆ, ಕುಗ್ಗೋಗ್ತದೆ. ಯಾವಾಗ ನಂಬಿಕೆ ಕುಗ್ಗೋಗ್ತದೋ ನಮಗೆ ಭಯಗಳು ಬರೋಕ್ಕೆ ಶುರು ಆಗ್ತದೆ. ನಮಗೆ ದಿನ ದೇವ್ರು ನಮ್ಮ ಲೈಫಲ್ಲಿ ಹೆಂಗ್ ಕೊಡ್ತಾ ಇರ್ತಾರೆ, ಶೋಧನೆ ಕೊಡ್ತಾ ಇರ್ತಾರಲ್ಲ. ಅದರ ದೇವ್ರು ಹೇಳ್ತಾರಲ್ಲ, ಬೈಬಲ್ ಹೇಳ್ಬೇಕಾರಂದ್ರೆ, ನಿಮ್ಮ ಒಂದು ಶೋಧನೆ ನಿಮ್ಗೆ ಹೆಂಗಿರ್ತಾರಂತೆ, ಹೆಂಗ್ ಕಂಪೇರ್ ಮಾಡ್ತಾರೆ, ಚಿನ್ನಕ್ಕೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರಲ್ವರ. ನಿಮ್ನ ಬೆಂಕಿ ಹಾಕಿದ್ಕೆ ನೀವೇನೋ ವಿಪರೀತ ಆಗ್ಬಿಡ್ತು ಅಂತ ನೀವು ಎಣಿಸ್ಬೇಡಿ ಅಂತ ಹೇಳ್ತಾರೆ. ಹಂಗಾರೆ ಅರ್ಥ ಏನಪ್ಪಾ ಅಂದ್ರೆ, ನಾವು ಮಾಡಿದ ಒಡಂಬಡಿಕೆ ಪ್ರಕಾರ ನಮ್ಗೆ ಏನ್ ಮಾಡ್ತಾರೆ, ದೇವ್ರ ಬೆಂಕಿ ಪುಟಕ್ಕೆ ಹಾಕ್ತಾರೆ. ನಮ್ಗೆ ತುಂಬಾ ಒಂದು ಕಷ್ಟವಾದಂತ ಸನ್ನಿವೇಶಗಳನ್ನ ಹಾಕ್ತಾರೆ. ಏನಕ್ಕೆ, ನಮ್ಮನ್ನ ನಾಶ ಮಾಡಬೇಕು ಅಂತ ದೇವ್ರಿಗೆ ಮನ್ಸಿದ್ದಾರೆ, ನಮ್ಮನ್ನ ಶುದ್ಧ ಮಾಡಬೇಕು. ಅದರ ಶಡ್ರಾಕ್, ಮೆಷಕ್, ಅಬೇದ್ನೆಗೋನ ದೇವ್ರು ಕಾಪಾಡಿದ್ರು. ಯಾವಾಗ ಕಾಪಾಡಿದ್ರು,
ಬೆಂಕಿಲಿ ಹಾಕಿದ್ಮೇಲೆ ಯಾಕಪ್ಪ ದೇವ್ರು ಫಸ್ಟೇ ಕಾಪಾಡ್ಬೋದಾಗಿತ್ತಲ್ಲ. ಅಂದ್ರೆ ಅವ್ರ ನಂಬಿಕೆಗೆ ಪರೀಕ್ಷೆ. ನೋಡೋಣ ಏನ್ ಮಾಡ್ತಾರೆ. ನಾನು ಕಾಪಾಡ್ತೀನಿ ಅದ್ರಲ್ಲಿ ಸಂದೇಹನೇ ಇಲ್ಲ ಅಲ್ವರ. ಆದ್ರೆ ಅವ್ರ ನಂಬಿಕೆಗೆ ಪರೀಕ್ಷೆ ಇದೇ ತರ ರೀ. ಬೆಂಕಿ ಪುಟ್ಟಕ್ಕೆ ಹಾಕಿದ್ಮೇಲೆ ದೇವ್ರು ಯಾವತ್ತೂ ಕೈ ಬಿಡಲ್ಲ ನಮ್ಮನ್ನ ಅಲ್ವರ. ಅದಕ್ಕೆ ದೇವ್ರು ಕಾಪಾಡಕ್ ಆ ನಂಬಿಕೆ ನಮಗಿದೆಯಾ ಅಂತ ಪರೀಕ್ಷೆ ಮಾಡ್ತಾರೆ ಅಷ್ಟೇ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಇಸ್ರೇಲ್ ಮಾಡಿದಂಥ ಮಿಸ್ಟೇಕ್ ನಾವೇನ್ ಮಾಡಕ್ ಹೋಗ್ಬಾರ್ದು. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಓದ್ತೀನಿ ಬ್ರದರ್. ಓದ್ತೀರಾ? ಓದಿ ಅನಿತಾ ಅಷ್ಟರ್. ನಾವೀಗಾಗಲೇ ಗಮನಿಸಿರುವಂತೆ ಪ್ರತಿಷ್ಠೆಗೊಂಡ ದೇವರ ಮಕ್ಕಳು ಆತ್ಮನಿಂದ ಪಡೆಕೊಂಡವರು. ನೂತನ ಸೃಷ್ಟಿಗಳು ಪ್ರಸ್ತುತದಲ್ಲಿ ಇಬ್ಬಗೆಯ ವ್ಯಕ್ತಿತ್ವ ಹೊಂದಿದವರಾಗಿದ್ದಾರೆ. ಇನ್ನೂ ಪೂರ್ಣವಾಗಿ ಅಭಿವೃದ್ಧಿ ಹೊಂದಿರುವ ನೂತನವಾದದ್ದು ಇನ್ನೂ ಹುಟ್ಟದೇ ಇರುವುದು, ಸೂಕ್ತವಾಗಿ ಒಪ್ಪುವ ದೇಹವಿಲ್ಲದ್ದು, ಸತ್ತ ಎಣಿಕೆಯಲ್ಲಿರುವ ಹಳೆ ದೇಹದಲ್ಲಿ ಜೀವಿಸುತ್ತಿರುತ್ತದೆ. ಅದರ ಅಭಿವೃದ್ಧಿಯ ಕಾಲದಲ್ಲಿ ನವೀಕೃತ ಚಿತ್ತದ ಮೂಲಕ ಉಪಯೋಗ ಮತ್ತು ಸೇವೆಗಾಗಿ ಸ್ವಾಧೀನಪಡಿಸಿಕೊಂಡಿರುವುದಾಗಿದೆ. ಕ್ರೈಸ್ತರು ಎರಡು ಸ್ವಭಾವರಾಗಿದ್ದಾರೆ ಎಂಬ ಅಭಿಪ್ರಾಯವನ್ನು ಇದು ಹೇಗೂ ನೀಡುವುದಿಲ್ಲ. ಯಾಕೆಂದರೆ ಅಂಥ ಆಲೋಚನೆಯು ಸತ್ಯವೇದ ವಿಜ್ಞಾನಕ್ಕೆ ವಿರುದ್ಧವಾಗಿದೆ. ನೂತನ ಆತ್ಮವು ಕ್ರಿಸ್ತನ ಮನಸ್ಸು, ಪವಿತ್ರವಾದ ಪ್ರವೃತ್ತಿ ಅಥವಾ ಚಿತ್ತ ಇವುಗಳು ಮಾತ್ರವೇ ದೇವರಿಂದ ಮಾನ್ಯತೆ ಪಟ್ಟವುಗಳಾಗಿವೆ ಮತ್ತು ಇವುಗಳು ಮಾತ್ರವೇ ಪವಿತ್ರ ಸಹೋದರರುಗಳಿಂದ ದೇವರ ಕರೆ ಹೊಂದಿದ ಪಾಲುದಾರರಿಂದಲೂ ಮಾನ್ಯತೆ ಪಟ್ಟವುಗಳಾಗಿವೆ. ಪರಂತು ದೇವರ ವಾಕ್ಯದಿಂದ ಹುಟ್ಟಿದವರ ಪ್ರವೃತ್ತಿಗೂ ಹಳೆಯ ಮನಸ್ಸಿನ ಚಿತ್ತಕ್ಕೂ ಆತ್ಮಕ್ಕೂ ನಮ್ಮ ಪತನಗೊಂಡ ದೇಹದ ಪ್ರವೃತ್ತಿಗೂ ನಿರಂತರವಾದ ಕಾದಾಟದ ಸ್ಥಿತಿ ಉಂಟಾಗುತ್ತದೆ. ಕೆಲವೊಮ್ಮೆ ದೇವರ ವಾಕ್ಯದಲ್ಲಿ ವಿರುದ್ಧವಾದ ಚಿತ್ತ ಅಥವಾ ನಮ್ಮ ದೇಹದ ಪ್ರವೃತ್ತಿಯು ನಮ್ಮ ಆತ್ಮವಾಗಿದೆ ಎಂದು ಹೇಳಲಾಗುತ್ತದೆ. ದೇವರು ನಮ್ಮಲ್ಲಿ ಇರಿಸಿರುವ ಪವಿತ್ರಾತ್ಮನು ನಮ್ಮ ದೇಹದಲ್ಲಿ ಯಾವುದೇ ಸಂಪೂರ್ಣವಾದುದು ವಾಸಿಸುವುದಿಲ್ಲ. ಅಭಿಮಾನ ತಾಪದಿಂದಲೂ ನಮಗೋಸ್ಕರ ಹಂಬಲಿಸುತ್ತಾನೆ ಎಂಬ ಶಾಸ್ತ್ರೋಕ್ತಿ ಬರೀ ಮಾತೆಂದು ಭಾವಿಸುತ್ತೀರೋ? ಯಾಕೋಬ 4:5 ಎಂದು ಬರೆದಿದೆ. ಓಕೆ, ಥ್ಯಾಂಕ್ ಯು ಸರ್. ಯಾರಾದ್ರೂ ದಯವಿಟ್ಟು ಯಾಕೋಬು 4ನೇ ಅಧ್ಯಾಯ 5ನೇ ವಾಕ್ಯ ಓದ್ರಿ. ಜೇಮ್ಸ್ 4:5 ಬ್ರದರ್ ಸಿಸ್ಟರ್ಸ್. ದೇವರು ನಮ್ಮಲ್ಲಿ ಇರಿಸಿರುವ ಪವಿತ್ರಾತ್ಮನು ಹ್ಮ್. ಅಭಿಮಾನತಾಪದಿಂದ ನಮಗೋಸ್ಕರ ಹಂಬಲಿಸುತ್ತಾನೆ ಎಂಬ ಶಾಸ್ತ್ರೋಕ್ತಿ ಬರೀ ಮಾತೆಂದು ಭಾವಿಸ್ತಿರೋ? ಓಕೆ, ಹಂಗ್ ಬಂತ. ಒಂದು ನಿಮಿಷ ಅಂತೀರಿ. 6ನೇ ವಚನ ಓದೋಣ ಬ್ರದರ್. 4:5 ದೇವರು ನಮ್ಮಲ್ಲಿ ಇರಿಸಿರುವ ಪವಿತ್ರಾತ್ಮನು ಅಭಿಮಾನ ತಾಪದಿಂದ ನಮಗೋಸ್ಕರ ಹಂಬಲಿಸುತ್ತಾನೆ ಎಂಬ ಶಾಸ್ತ್ರೋಕ್ತಿ ಬರೀ ಮಾತೆಂದು ಭಾವಿಸುತ್ತೀರೋ? ಓಕೆ. ತಮಿಳ್ ಇದೆಯಾ ಯಾರ ತರ ಇಲ್ಲಿ? ತಮಿಳ್ ಬೈಬಲ್ ಯಾರ ತರ ಇದೆಯಾ? ಸರಿ, ಇಂಗ್ಲೀಷಲ್ಲಿ ಯಾರ ಹತ್ರ ಓದ್ತೀರಾ? ಜೇಮ್ಸ್ 4:5 ಇಂಗ್ಲೀಷ್ ಯಾರ ಹತ್ರ ಇದೆಯಾ? ಯಾಕೋಬು 4:5 ಯಾರ ಹತ್ರ ಇದೆಯಾ? ಸರಿ, ನಾನೇ ಓದ್ಬಿಡ್ತೀನಿ, ಕೇಳ್ತಿರ್ತೀನಿ. ಜೇಮ್ಸ್ 4th chapter 5th verse ಏನ್ ಹೇಳ್ತಾರೆ? Do you think that the scriptures say it in vain, that spirit that dwelleth in us lusteth to envy ಅಂತ ಹೇಳ್ತಾರೆ. ನಮ್ಮಲ್ಲಿರೋಂಥ ಆತ್ಮ ಏನ್ ಮಾಡ್ತಾರೆ ಅಂತಂದ್ರೆ ಏನ್ರಿ ದ್ವೇಷ ಪಡೋದಕ್ಕೆ ಏನ್ ಮಾಡ್ತಾರೆ ಅಂತಲ್ಲಿ ಅಲ್ಲಿ ಆಸೆ ಪಡ್ತದೆ ಅಂತ ಹೇಳ್ತಾರಲ್ಲ. ದ ಸ್ಪಿರಿಟ್ ದಟ್ ಡ್ವೆಲತ್ ಇನ್ ಅಸ್ ಲಸ್ಟತ್ ಟು ಎನ್ವಿ ಅಂದ್ರೆ ನಮ್ಮಲ್ಲಿರೋಂಥ ಆತ್ಮ ಅಲ್ಲಿ ದ್ವೇಷ ಪಡಕ್ಕೆ ಏನ್ ಮಾಡ್ತದಂತೆ, ತುಂಬಾ ಆಸೆ ಪಡ್ತದೆ ಅಂತ ಹೇಳ್ತಾರೆ. ಏನ್ ಅರ್ಥ? ಯಾವ್ದಿದು? ನಮ್ಮಲ್ಲಿರೋಂಥ ಆತ್ಮ ದ್ವೇಷ ಪಡ್ತದ? ಇದು ಪವಿತ್ರ ಆತ್ಮನ ಗುಣಕ್ಕೆ ಆಪೋಸಿಟ್ ಆಗಿತ್ತಲ್ವಾ? ನಮ್ಮಲ್ಲಿರೋಂಥ ಆತ್ಮ ಏನ್ ಮಾಡ್ಬೇಕು? ದ್ವೇಷ ಪಡ್ಬಾರ್ದು, ಏನ್ ಮಾಡ್ಬೇಕು? ಪ್ರೀತಿ ಪಡ್ಬೇಕಲ್ವಾ? ಇಲ್ಲಾಕೆ ದ್ವೇಷ ಪಡ್ತಾರೆ ಕೊಟ್ಟಿದೆ? ಹಂಗಾರೆ ಏನಿದು ಅಂತ ಅಂದ್ಬಿಟ್ಟೆ ಈ ಅರ್ಥನೇ ಈ ಪ್ಯಾರಾಗ್ರಾಫ್ ಅಲ್ಲಿ ನಮ್ಮ ಸಹೋದರ ಏನ್ ಮಾಡೋದು ಇಲ್ಲಿ ಹೇಳೋದು ಅಲ್ವರ. ಇವಾಗ ದೇವರ ಪವಿತ್ರ ಆತ್ಮ ದ್ವೇಷ ಪಡ್ತಾರ, ಪ್ರೀತಿ ಪಡ್ತದ? ಪ್ರೀತಿ ಮಾಡ್ತದ. ಪ್ರೀತಿಯಲ್ಲಿ ಬೆಳೀತಾರೆ. ಮತ್ತೆ ಇಲ್ಲಿ ದ್ವೇಷ ಅಂತ ಕೊಟ್ಟಾರಲ್ಲ, ಏನಕ್ಕೆ ಅಂತಂದ್ರೆ ಇಲ್ಲಿ ಎಕ್ಸ್ಪ್ಲನೇಷನ್ ಏನ್ ಹೇಳ್ತಾರೆ ಅಂತಂದ್ರೆ, ನೋಡಿ, ದೇವರ ಒಂದು ಕಾನ್ಸಿಕ್ರೇಟೆಡ್ ಚಿಲ್ಡ್ರನ್ ನಲ್ಲಿ ಯಾರು ದೇವ್ರಿಗೆ ತನ್ನ ಜೀವನನ ಒಪ್ಪಿಸ್ಕೊಟ್ಟಿದ್ರೋ, ಪವಿತ್ರಾತ್ಮ ದೇವ್ರಿಗೆ ಕೊಟ್ಟಿದ್ದಾರೋ, ಅವರಲ್ಲಿ ಒಂದು ನೂತನ ಸೃಷ್ಟಿ ಅಂತ ಏನಾಗಿದೆ ಇದೆ ಅದರ.
ಈ ನೂತನ ಸೃಷ್ಟಿ ಎಲ್ಲಪ್ಪ ಇದೆ ಅಂತ ನೋಡ್ತೀವಿ ಅಂದ್ರೆ ಹಳೆಯ ಮನುಷ್ಯನೊಳಗೆ ಏನಾಗಿರೋದು ನೂತನ ಸೃಷ್ಟಿ ಇರೋದು. ಕರೆಕ್ಟಾ? ಅಂದ್ರೆ ಈ ನೂತನ ಸೃಷ್ಟಿ ಅನೇಕ ದೇವ್ರ ಕೆಲಸಗಳನ್ನ ಮಾಡಬೇಕು ಅಂತ ಏನಾಗಿರ್ತಾರೆ, ಮನ್ಸಿರ್ತಾರೆ. ಆದ್ರೆ ಮಾಡಕ್ಕಾಗ್ತದಾ ಅಂತಂದ್ರೆ ಮಾಡಕ್ಕಾಗೋದಿಲ್ಲ. ಯಾಕೆಪ್ಪ ಅಂದ್ರೆ ಈ ದೇಹದಲ್ಲಿ ಲಿಮಿಟೇಷನ್ಸ್ ಇರೋದ್ರಿಂದ ಈ ದೇಹ ಅದಕ್ಕೇನ್ ಮಾಡೋದಿಲ್ಲ, ಸರಿಯಾಗಿ ಸ್ಪಂದಿಸೋದಿಲ್ಲ. ಅವಾಗೆ ಮಾಡ್ಬೇಕಾಗಿರೋಂಥ ಕೆಲಸಗಳನ್ನ ಮಾಡಕ್ಕೆ ಆಗೋದಿಲ್ಲ. ಯಾವ್ದನ್ನ ಮಾಡಬಾರ್ದು ಅದೇ ಕೆಲಸ ಏನ್ ಮಾಡ್ತಿರ್ತಾರೆ. ಯಾಕಂದ್ರೆ ಅದು ಶರೀರದ ಬಲಹೀನತೆ ಅಲ್ವರ. ಹಾಗಿರ್ಬೇಕಾದ್ರೆ ನಮ್ಮ ಒಂದು ಜೀವಿತದಲ್ಲಿ ಯಾರು ಕಾನ್ಸಂಟ್ರೇಟ್ ಮಾಡಿದ್ರೆ ಇವೆಲ್ಲ ಜೀವಿತದಲ್ಲಿ ಏನಾಗಿರ್ತಾರೆ, ಒಂದು ಹೋರಾಟ ಅಂತ ಏನಾಗಿರ್ತಾರೆ, ಇದ್ದೇ ಇರ್ತಾರೆ ಇರ್ತದೆ. ಅಲ್ವರ. ಯಾವ್ದಕ್ಕೆ ಹೋರಾಟ ಅಂತಂದ್ರೆ ಗಲಾತ್ಯರಲ್ಲಿ ಹೇಳ್ತಾರಲ್ಲ, ಇಲ್ಲಿ ಅಪೊಸ್ಟಲ್ ಪೌಲ್ ಓದಿರ್ತೀನಿ ಗಲಾತ್ಯರು 5ನೇ ಅಧ್ಯಾಯದಲ್ಲಿ, ಗಲೇಷಿಯನ್ಸ್ 5th ಚಾಪ್ಟರ್, ಗಲೇಷಿಯನ್ಸ್ 5th ಚಾಪ್ಟರ್ 17th ವರ್ಸ್. ಗಲೇಷಿಯನ್ಸ್ ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ. ನೋಡಿದ್ರ ಏನ್ರಿ, ಶರೀರ ಆಸೆ ಪಡೋದು ಹೆಂಗಿದಂತೆ ಆತ್ಮಕ್ಕೆ ವಿರುದ್ಧ. ಆತ್ಮನಿಗೆ ಯಾವಪ್ಪ? ವಿರುದ್ಧ. ಪವಿತ್ರ ಆತ್ಮಕ್ಕೆ, ನೂತನ ಸೃಷ್ಟಿಗೆ ವಿರುದ್ಧವಾಗಿದೆ. ಶರೀರ ಭಾವ ಅಂತಂದ್ರೆ ಹಳೆ ಮನುಷ್ಯ ಮಾಡೋ ಅಂಥದ್ದು ಎಲ್ಲ ದೇವ್ರಿಗೆ ಏನಾಗಿದ್ದು ಇಷ್ಟ ಇಲ್ಲದ ಕೆಲಸ. ಆಮೇಲೆ ನೆಕ್ಸ್ಟ್ ಬದರ್ ಮುಂದಕ್ಕೆ ಹೋಗಿ ಸಂತೋಷ ಬದರ್ ಹಂಗೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ನೋಡ್ರ, ನೀವು ಮಾಡ್ಬೇಕಾಗಿರೋದನ್ನ ಮಾಡಕ್ಕಾಗಿದ್ರೆ ಒಂದಕ್ಕೊಂದು ಏನಾಗ್ತವೆ ಇವಾಗ ಹೋರಾಡ್ತವೆ. ಇದನ್ನೇ ಯಾಕೋಬಲ್ಲಿ ಅಪೊಸ್ಟಲ್ ಪೌಲ್ ಹೇಳೋದೇನಪ್ಪ ಅಂದ್ರೆ, ದ ಸ್ಪಿರಿಟ್ ದಟ್ ಡ್ವೆಲಿತ್ ಇನ್ ಯು ಲಸ್ಟ್ ಟು ಎನ್ವಿ. ಇದು ದ್ವೇಷ ಪಡೋದಕ್ಕೆ ಏನ್ ಮಾಡ್ತಾರೆ, ಆಸೆ ಪಡ್ತಾರೆ. ಯಾವ್ದನ್ನ ದ್ವೇಷ ಪಡೋದಕ್ಕೆ? ದೇವರ ಪವಿತ್ರ ಆತ್ಮ ಯಾವ್ದನ್ನ ದ್ವೇಷ ಪಡ್ತಾರಪ್ಪ ಅಂದ್ರೆ ಏನು, ಮಾಂಸದ ಕ್ರಿಯೆಗಳನ್ನ ಹೊರತು ದೇವರ ಕೆಲಸಗಳನ್ನ ಅಲ್ಲ ರೀ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಮಾಂಸಿಕವಾದದ್ನ ನಾವೇನ್ ಮಾಡ್ಬೇಕು, ದ್ವೇಷಿಸ್ಬೇಕಾ ಪ್ರೀತಿ ಮಾಡ್ಬೇಕಾ? ದ್ವೇಷಿಸ್ಬೇಕು ಅಲ್ವರ. ಅದಕ್ಕೆ ಅಪೊಸ್ಟಲ್ ಪೌಲ್ ಹೇಳೋದು 1ನೇ ಕೊರಿಂಥ 9ನೇ ಅಧ್ಯಾಯದಲ್ಲಿ, ನಾನು ಮತ್ತೊಬ್ರಿಗೆ ಸುವಾರ್ತೆ ಸಾರಿದ್ಮೇಲೆ ನಾನು ಎಲ್ಲಿ ಬಿದ್ದೋಗ್ಬಿಡ್ತೀನೋ ಅಂತ ಅಂದ್ಬಿಟ್ಟು ನನ್ನ ದೇಹನ ಏನ್ ಮಾಡ್ತಿದ್ದಾನೋ ಹೆಚ್ಚಿ ಮೆಚ್ಚಿಕೊಂಡು ಸ್ವಾಧೀನ ಮಾಡ್ಕೊಳ್ಳುತ್ತೆ. ಸ್ವಾಧೀನ ಮಾಡ್ಕೊಂತ ಅಂತ ಹೇಳ್ತಾರಲ್ವರ. ಅದನ್ನ ನೋಡ್ಬೇಕಾದ್ರೆ ಏನ್ರಿ, ಈ ಪವಿತ್ರ ಆತ್ಮ ನಮ್ಮನ್ನ ದ್ವೇಷಿಸೋದಂತಲ್ಲ, ನಮ್ಮಲ್ಲಿರೋಂಥ ಒಂದು ಕೆಟ್ಟ ಗುಣಗಳಿಗೆ ಏನಂತಾರೆ ಆಪೋಸಿಟ್ ಆಗಿರೋಂಥದ್ದು. ಓಕೆ, ಗುಡ್. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ್ನ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದ್ಲಾ ಬ್ರದರ್? ಓದಿ ಇಷ್ಟರ್. ನೂತನ ಆತ್ಮವು, ನೂತನ ಸೃಷ್ಟಿಯು ಪ್ರೀತಿಯ ಆತ್ಮನಿಂದ ಪಡಕೊಳ್ಳಲ್ಪಟ್ಟದ್ದು ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಯಾಕೆಂದರೆ ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ. 1 ಕೊರಿಂಥ 13ನೇ ಅಧ್ಯಾಯ 4ನೇ ವಚನ ಎಂದು ಬರೆದದೆ. ಆದುದರಿಂದ ನಾವು ಯಾವಾಗ ಹೊಟ್ಟೆ ಕಿಚ್ಚಿನ, ದ್ವೇಷದ, ಕಲಹ ಇಲ್ಲವೇ ಒಣ ಹೆಮ್ಮೆಯ ಆತ್ಮವು ನಮ್ಮ ಕ್ರಿಯೆಗಳನ್ನು, ಮಾತುಗಳನ್ನು ಅಥವಾ ಆಲೋಚನೆಗಳನ್ನು ಯಾವುದೇ ಮಟ್ಟದಲ್ಲಿ ನಿಯಂತ್ರಿಸುವಾಗ ನಮ್ಮ ಹಳೆಯ ಕೆಟ್ಟ ಆತ್ಮವು ನೂತನ ಸೃಷ್ಟಿಗಳಾದ ನಮ್ಮ ಮೇಲೆ ಇನ್ನೂ ತನ್ನ ವಿಜಯವನ್ನು ಸಾಧಿಸುತ್ತಿರುತ್ತದೆ ಎಂಬುದು ನಿಶ್ಚಯವಾಗುತ್ತದೆ. ಅದೇ ಅನುಪಾತದಲ್ಲಿ ನಾವು ಇವುಗಳನ್ನು ದೂರ ಮಾಡಿ ವಿನಯ, ಒಳ್ಳೆತನ, ಸಾಧತ್ವ, ಸಹೋದರರ ಕರುಣೆ ಮುಂತಾದ ಪವಿತ್ರಾತ್ಮನ ಸಂಗತಿಗಳಿಂದ ತುಂಬಿಕೊಳ್ಳುವಾಗ ನಾವು ದೇವರ ಸ್ವರೂಪಿಯಾದ ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆಯುವವರಾಗುತ್ತೇವೆ. ಮತ್ತು ಅದೇ ಅನುಪಾತದಲ್ಲಿ ನಾವು ಪವಿತ್ರಾತ್ಮ ಭರಿತರಾಗುತ್ತೇವೆ. ಆತ್ಮಿಕ ವ್ಯಕ್ತಿಯಿಂದ ತುಂಬಿಕೊಳ್ಳುವುದಲ್ಲ, ಆದರೆ ಆತ್ಮದ ಪ್ರಭಾವ ತುಂಬಿಕೊಳ್ಳುವುದು. ಒಬ್ಬ ವ್ಯಕ್ತಿಯ ಚಿತ್ತ ಅಥವಾ ಪ್ರಭಾವವು ನಮ್ಮ ತಂದೆಯಾದ ಯೆಹೋವನದೇ. ಇದೇ ಆತ್ಮನು ಇನ್ನೂ ಸಹ ಆತನು ಪಡೆದ ಏಕೈಕ ಕುಮಾರನಲ್ಲಿಯೂ ಅದೇ ಎಂಬುದೇ. ಥ್ಯಾಂಕ್ ಯು ಸರ್. ಸತಿ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ, 1 Corinthians 13:4 ಅಲ್ಲಿ ಏನ್ ಹೇಳ್ತಾರೆ, ಪ್ರೀತಿಯು ಏನ್ ಮಾಡೋದಿಲ್ಲ, ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಪ್ರೀತಿಯು ಉಬ್ಬಿಕೊಳ್ಳುವುದಿಲ್ಲ ಅಂತ ಹೇಳ್ತಾರೆ. ಹಂಗಂದ್ರೆ ಏನಪ್ಪಾ ಅಂದ್ರೆ ನಮ್ಗೆ ನೂತನ ಮನೋಭಾವ, ಒಂದು ನೂತನ ಸೃಷ್ಟಿಯ ಮನಸ್ಸಿತ್ತು ಅಂತಂದ್ರೆ ಇದು ದ್ವೇಷ ಪಡೋದು, ಕಚಾಟ ಪಡೋಂಥದ್ದು, ಅದರ ಹೊಟ್ಟೆ ಕಿಚ್ಚು ಪಡೋಂಥದ್ದು ಈ ಗುಣಗಳೇನಾಗಿರಲಿಲ್ಲ, ಇದು ಇರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ಎಷ್ಟೋ ಮಾತ್ರಕ್ಕೆ ದೇವರ ಒಂದು ವಾಕ್ಯಕ್ಕೆ ಅನುಗುಣವಾಗಿ ನಡೀತಿರೋ ಅಷ್ಟು ಮಾತ್ರಕ್ಕೆ ನಾವು ಏನ್ ಮಾಡಕ್ ಸಾಧ್ಯ, ಇದನ್ನೆಲ್ಲ ಜಯಿಸೋದಿಕ್ ಸಾಧ್ಯ. ಇದೆಲ್ಲ ಒಂದೇ ದಿನಕ್ಕೆ ಆಗಂತ ಕೆಲಸಗಳಲ್ಲ, ಇದು ಕ್ರಮೇಣವಾಗಿ ದಿನ ಏನ್ರಿ ಒಂದು ಬೆಳೆಯಂತ ಒಂದು ಕೆಲಸ ಅಲ್ವರ. ಅದು ನೋಡ್ಬೇಕಾದ್ರೆ ಬೈಬಲ್ನಲ್ಲಿ ಅದಕ್ಕೆ ಅಪೊಸ್ಟಲ್ ಪೌಲ್ ಹೇಳೋದು ಪವಿತ್ರಾತ್ಮದಿಂದ ಭರಿತವರಾಗಿರಿ ಅಂತ ಹೇಳ್ತಾರೆ. ಹಾಗಾದ್ರೆ ಅಂತ ಪವಿತ್ರಾತ್ಮ ಭರಿತವರಾಗಿರಿ ಅಂತಂದ್ರೆ ಅಂದ್ರೆ ನಾವು ಹೋಲಿ ಮೈಂಡನ್ನು ಯಾವಾಗ ಏನ್ ಮಾಡ್ಬೇಕು, ರಿಟೈನ್ ಮಾಡ್ಬೇಕು.
ಅವರ ಆ ಮೈಂಡ್ನ ರಿಟೈನ್ ಮಾಡಿದವಾಗ ಏನಾಗ್ತಾರೆ ಅಂತಂದ್ರೆ ನಾವು ಅದೇ ಒಂದು ವಾಕ್ಯದ ಪಕ್ಕನೇ ಆಗ್ತದೆ ಬೆಳೆಯೋದಕ್ಕೆ ಅನುಕೂಲ ಆಗ್ತಾರೆ ಅಂತ ಅಂದ್ಬಿಟ್ಟು ಅಲ್ವರ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನವಿತಾ ಸಿಸ್ಟರ್ ಓದ್ಬೋದಾ? ಬ್ರದರ್. ಓಕೆ. ಅಪೊಸ್ತಲನು ನಮ್ಮ ಆತ್ಮ, ಮನಸ್ಸು ಮತ್ತು ಪ್ರವೃತ್ತಿ ಹಾಗೂ ನಾವು ಪುನರುಜ್ಜೀವಿತಗೊಳಿಸಿಕೊಂಡಿರುವ ನೂತನ ಆತ್ಮ, ನಮ್ಮ ಶಾರೀರಿಕ ಆತ್ಮ, ಪ್ರವೃತ್ತಿ ಮತ್ತು ಮನಸ್ಸು ಇವುಗಳ ನಡುವೆ ನಡೆಯುವ ಹೋರಾಟದ ಬಗ್ಗೆ ಮತ್ತು ಬರೆಯುವವನಾಗಿದ್ದಾನೆ. ಆದರೆ ಆತನು ಈ ಪ್ರಸ್ತಾಪವನ್ನು ಎಣಿಕೆಯ ದೃಷ್ಟಿಕೋನದಲ್ಲಿ ವ್ಯವಹರಿಸುತ್ತಾನೆ. ನಮ್ಮ ದೇಹವು ಇನ್ನು ಮುಂದೆ ನಮ್ಮದಾಗಿರದೆ ಅದು ನಮ್ಮ ಶತ್ರುವೇ ಎಂಬಂತೆ, ಮತ್ತು ನಾವು ಕೇವಲ ನೂತನ ಸೃಷ್ಟಿಗಳು ಮಾತ್ರವೇ ಆಗಿ ಗ್ರಹಿಸಲ್ಪಟ್ಟಿದ್ದೇವೆ, ಮತ್ತು ಪವಿತ್ರಾತ್ಮವು ಮಾತ್ರವೇ ನಮ್ಮ ಏಕೈಕ ಮನಸ್ಸು ಮತ್ತು ಪ್ರವೃತ್ತಿಯಾಗಿದೆ ಎಂಬಂತೆ. ಆತನು ಹೇಳುವುದೇನೆಂದರೆ, ನಾವು ದೇವರಾತ್ಮನ ಮೂಲಕ ನಂಬಿಕೆಯಿಂದ ನೀತಿವಂತರಾಗುತ್ತೇವೆಂಬ ನಿರೀಕ್ಷೆ ಸಫಲವಾಗುವುದೆಂದು ಎದುರು ನೋಡುತ್ತೇವೆ. ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಗಲಾತ್ಯ 5:5, 16-17. ಥ್ಯಾಂಕ್ ಯು. ನಿರಂತರ ಮುಗೀತಾ? ಇಲ್ಲ ಸಾರಿ ಸರ್. ಓದಿ ಪ್ಲೀಸ್, ಓದಿ ಪ್ಲೀಸ್. ನಿರಂತರವಾದ ವಿರೋಧ ಮತ್ತು ದೇಹದ ಮೋಸಗಾರಿಕೆಯು ಪರಿಪೂರ್ಣವಾದ ಕಾರ್ಯಗಳಿಗೆ ತಡೆಯನ್ನುಂಟು ಮಾಡುವವುಗಳಾಗಿವೆ. ಆದರೆ ದೇವರ ಕೃಪೆಯಿಂದ ಇವು ನಮ್ಮನ್ನು ದೇವರಿಗೆ ನೂತನ ಸೃಷ್ಟಿಗಳನ್ನಾಗಿ ಅಂಗೀಕರಿಸುವುದನ್ನು ಅಡ್ಡಿಪಡಿಸುವುದಿಲ್ಲ. ನೂತನ ಸೃಷ್ಟಿಯ ಹೃದಯಗಳು, ಆತ್ಮಗಳು, ಉದ್ದೇಶಗಳು ಪವಿತ್ರವಾಗಿರುತ್ತವೆ, ಮತ್ತು ಇವುಗಳು ಆತನ ಪ್ರಿಯಕುಮಾರನ ಮೂಲಕ ತಂದೆಗೆ ಅಂಗೀಕೃತವಾದವುಗಳಾಗಿವೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಸರಿ, ನೋಡ್ಬೇಕಾದ್ರೆ ಅವಾಗೆ ನಾವು ನೋಡಿದಂತೆ ಅದೇ ಪಾಯಿಂಟ್ ಏನು ಮಾಡ್ತಾರೆ ಅಪೊಸ್ತಲ ಪೌಲ್ ಇನ್ನ ಡೀಟೇಲ್ ಆಗಿ ಏನು ಮಾಡ್ತಾರೆ ಹೇಳ್ತಾರೆ ಅದರ. ಸರಿ, ನೋಡ್ಬೇಕಾದ್ರೆ ಈ ಒಂದು ಹೋರಾಟ ವಿಚಾರದಲ್ಲಿ ದೇವರು ಹೆಂಗಪ್ಪ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ ನಮ್ಮನ್ನ ಏನ್ರಿ ನೂತನ ಸೃಷ್ಟಿಯ ಒಂದು ದೃಷ್ಟಿಕೋನದಲ್ಲಿ ಏನ್ ಮಾಡೋದು ಅಲ್ಲಿ ನೋಡೋದು. ಅದಕ್ಕೆ ಹೇಳ್ತಾರೆ ಇಂಗ್ಲಿಷ್ ರಿಕಾಯಿನ್ ದ ಸ್ಟ್ಯಾಂಡ್ ಪಾಯಿಂಟ್ ಅಂತ ಹೇಳ್ತಾರೆ. ದೇವ್ರು ನಮ್ಮನ್ನ ಒಂದು ಪರಿಪೂರ್ಣವಂತ ಮನುಷ್ಯನ ಅಂತದ ಒಂದು ದೃಷ್ಟಿಯಲ್ಲಿ ಏನ್ ಮಾಡ್ತಾರೆ ನೋಡ್ತಾರೆ. ಯಾವ ತರ ನೋಡ್ತಾರೆ ಅಂದ್ರೆ ನಮ್ಮ ಬಲಹೀನತೆಗಳ ಅನುಸಾರವಾಗಿ ಏನ್ ಮಾಡಕ್ ಹೋಗಲ್ಲ, ಅವರು ನೋಡೋದಿಕ್ ಹೋಗಲ್ಲ ಅದರ. ಸೊ ನೋಡ್ಬೇಕಾದ್ರೆ ಅಲ್ಲಿ ಮನಸ್ಸು, ಆ ನೂತನ ಮನಸ್ಸೇನಿತ್ತು ಆ ಆಧಾರದ ಮೇಲೆ ದೇವ್ರೇನ್ ಮಾಡೋದು ನಮ್ಮನ್ನ ಒಂದು ಡಿಸೈಡ್ ಮಾಡೋದು ಅದರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಎಷ್ಟು ಸತಿ ನಾವು ಕೆಲವು ವಿಚಾರಗಳನ್ನ ಬೇಕು ಅಂತ ಮಾಡಕ್ ಹೋಗಲ್ಲ ರೀ ಅದರ. ಅವಾಗ ಆ ಮಿಸ್ಟೇಕ್ಸ್ಗಳನ್ನ ದೇವ್ರೇನ್ ಮಾಡ್ತಾರೆ ಓವರ್ಲುಕ್ ಮಾಡ್ತಾರೆ. ಓವರ್ಲುಕ್ ಮಾಡ್ಬಿಟ್ಟು ಏನಪ್ಪ ಮಾಡ್ತಾರೆ ಅಂತಂದ್ರೆ ಉದ್ದೇಶ ಸರಿಯಾಗಿತ್ತಾ ಅವಾಗ ಏನ್ ಮಾಡ್ತಾರೆ ದೇವರು ಇದು ಸರಿ ಅಂತಾನೆ ಏನ್ ಮಾಡ್ತಾರೆ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ದೇವ್ರ ಮಕ್ಳು ಹೇಗಿರ್ಬೇಕು ಅಂತಂದ್ರೆ ಒಂದು ಮೆರೈನ್ ಕಾಂಪಸ್ ತರ ಇರ್ಬೇಕ್ರಿ. ಇವಾಗ ಹಡಗು ಸಮುದ್ರದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಯಾವ ರೋಡ್ಗಳು ಇರಲ್ಲ, ಅದರ ಯಾವ ಡೈರೆಕ್ಷನ್ಸ್ ಇರಲ್ಲ ಸೆಂಟ್ರಲಿ, ಅದರ ನೀವು ಲೆಫ್ಟ್ಗೆ ಹೋಗಿ ರೈಟ್ಗೆ ಹೋಗಿ ಹಿಂಗೆ ಹೋಗ್ಬೇಕು ಅಂತ. ಸೊ ಇದೆಲ್ಲ ಹೆಂಗ್ ಕ್ಯಾಲ್ಕುಲೇಷನ್ಸ್ ಮಾಡ್ತಾರೆ ಅಂತಂದ್ರೆ ಒಂದು ಮೆರೈನ್ ಕಾಂಪಸ್ ಇಟ್ಕೊಂಡು ಏನ್ ಮಾಡ್ತಾರೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಲಾಂಗಿಟ್ಯೂಡ್, ಲ್ಯಾಟಿಟ್ಯೂಡ್, ಈ ಡೈರೆಕ್ಷನ್ ಇಷ್ಟಿದೆ ಹಂಗೆ ಹೋದಂದ್ರೆ ನಿಮ್ಗೆ ಏನಾಗ್ತಾರೆ ಆ ಗುರಿ ಮುಟ್ಟಕ್ಕೆ ಅನುಕೂಲ ಆಗ್ತಾರೆ ಅಂತ. ಅದೇ ರೀತಿ ದೇವ್ರ ಮಕ್ಕಳು ನಾವು ಏನ್ರಿ ನಂಬಿಕೆ ಅಂತ ಹಡಗಲ್ಲಿ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಈ ಲೋಕದ ಅಲ್ಲೋಲ ಕಲ್ಲೋಲವಂತ ಲೋಕದಲ್ಲಿ ಸಮುದ್ರಗಳಲ್ಲಿ ನಮ್ಗೆ ದಿಕ್ಕು ಕಾಣಿಸೋದಕ್ಕಾಗಲ್ಲ. ಅದೇ ನಮ್ಗೆ ಏನಪ್ಪ ಇರ್ಬೇಕು ಅಂದ್ರೆ ದಾರಿ ಎಲ್ಲೇ ತಪ್ಪೋದ್ರು ಸರಿ ನಮ್ಮ ಡೈರೆಕ್ಷನ್ ಗೈಡ್ ಮಾಡಕ್ಕೆ ಹೆಂಗಿರ್ಬೇಕು ಅನ್ನೋ ಒಂದು ಮೆರೈನ್ ಕಾಂಪಸ್ ಇರಬೇಕು. ಈ ಮೆರೈನ್ ಕಾಂಪಸ್ ಏನ್ ಸ್ಪೆಷಾಲಿಟಿ ಗೊತ್ತಾ? ನೀವೇನೇ ಅಲ್ಲಾಡಿಸಿ ನಿಂತಿರ್ತೀರಿ, ಎಲ್ಲಿ ಬಂದು ನಿಂತ್ಕೊಂತಾರೆ, ಯಾವ ಡೈರೆಕ್ಷನ್ ಬಂದು ನಿಂತ್ಕೊಂತಾರೆ ಗೊತ್ತಿದ್ಯಾ? ಮುಳ್ಳು ಯಾವ ಕಡೆಗೆ ನಿಂತ್ಕೊಂತಾರೆ, ಯಾವ ದಿಕ್ಕಿಗೆ, ಯಾರಿಗ ಗೊತ್ತಿದ್ಯಾ? ಮೆರೈನ್ ಕಾಂಪಸ್ ನಿಮ್ಮ ಮೊಬೈಲ್ ಅದರ ಉತ್ತರ ದಿಕ್ಕಿಗೆ ಬಂದು ನಿಂತ್ಕೊಂತಾರೆ. ಉತ್ತರ ದಿಕ್ಕು ಅಂತಂದ್ರೆ ಬೈಬಲ್ ನೋಡ್ಬೇಕಾರೆ ಯಾರಿದ್ದಾರೆ? ನಾರ್ತ್ ಅಲ್ಲಿ ಯಾರಿದ್ದಾರೆ? ಪರಲೋಕ. ಅದರ ನಮ್ಮ ತಂದೆಯ ದೇವರು ಸಿಂಹಾಸನ ಇರೋದೇ ಉತ್ತರ ದಿಕ್ಕಲ್ಲಿ. ಅದಕ್ಕೆ ಸೇತಾನ್ ಏನಾಸೆ ಪಡ್ತಾನೆ, ಉತ್ತರ ದಿಕ್ಕಲ್ಲಿರುವಂತಹ ಸೂರ್ಯಗಣ ಪರ್ವತದ ಸಿಂಹಾಸನ ಏನ್ ಮಾಡ್ತೀನಿ ಏರಿಸುವೇನು ಅಲ್ವರ. ಅಂದ್ರೆ ನಾರ್ತ್ ಅಲ್ಲಿರೋದು ನಮ್ಮ ಪರಲೋಕದ ದೇವರು. ಅಂದ್ರೆ ನಮ್ದು ಏನೇ ಒಂದು ಚಂಚಲ ಆಗ್ಬಿಡ್ಲಿ, ಎಷ್ಟೇ ಡಿವೇಟ್ ಆಗ್ಬಿಡ್ಲಿ, ಅಲ್ಟಿಮೇಟ್ ಆಗಿ ದೇವ್ರ ಮಕ್ಳು ಏನ್ಬೇಕು ವಾಪಸ್ ಎಲ್ಲಿಗೆ ಬರ್ಬೇಕು? ದೇವ್ರ ಹತ್ರಕ್ಕೆ ಬರ್ಬೇಕ್ರಿ. ದೇವ್ರು ಇದನ್ನೇ ಏನ್ ಮಾಡೋದು ನಮ್ಮ ಹತ್ರ ಎದುರು ನೋಡೋಂಥದ್ದು ಅಲ್ವರ. ಅದೇ ನೋಡ್ಬೇಕಾದ್ರೆ ಈ ಹೋರಾಟ ಏನ್ರಿ ದೇವರು ಈ ರೀತಿ ಏನ್ ಮಾಡ್ತಾರೆ ನಮ್ಮನ್ನ ನೋಡ್ತಾರೆ ಅಲ್ವರ. ಹಂಗಾರೆ ಬೀಳೋದ ನೋಡಲ್ಲ, ಎದ್ದು ಬಂದು ತಿರುಗಿ ಎಷ್ಟು ನೀವು ನಿಂತ್ಕೊಂತೀರ ಅದನ್ನ ಏನ್ ಮಾಡ್ತಾರೆ ದೇವರು ನಮ್ಮ ಹತ್ರ ನೋಡ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಹೇಳೋದು ಏನಪ್ಪಾ ಅಂತಂದ್ರೆ ಅಪೊಸ್ತಲ ಪೌಲ್ ಅದನ್ನ ಹೇಳೋದು ಏನ್ರಿ ಅವಾಗ ಓದಲ್ಲ ಗಲಾತ್ಯರಲ್ಲಿ ಏನ್ರಿ ನಾವು ಮಾಡಬೇಕಾಗಿರೋಂಥದ್ನ ಮಾಡಕ್ಕಾಗ್ದಿರಾ ಮಾಡದಿರೋದನ್ನೇ ಮಾಡ್ತಾರೆ. ಈಗಿರ್ಬೇಕಾದ್ರೆ ನಮ್ಮಲ್ಲಿ ಏನಾಗ್ತಾರೆ ಒಂದು ಕಚ್ಚಾಟಗಳು ಇರ್ತದೆ. ನಮ್ಮ ಒಂದು ನೂತನ ಸೃಷ್ಟಿಗೂ
ಹಳೆ ಮನುಷ್ಯಗಿಂತ ಕಚ್ಚಟಗಳು ಇರ್ತಾರೆ ಅಂತ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಲಿಖಿತ ಓದ್ಬೋದೇನಮ್ಮ? ಅಂಕಲ್ ಓದ್ತೀನಿ. ಓಕೆ. ಆತ್ಮನ ಮೂಲಕ ದೇವರು ಬೋಧಿಸಿದ್ದಾನೆ. ಟಾಕ್ಡ್ ಆಫ್ ಗಾಡ್ ಥ್ರೂ ದ ಸ್ಪಿರಿಟ್. ನಾವು ಇದುವರೆಗೆ ಕರ್ತನ ಆತ್ಮನ ಬಗ್ಗೆ ದೇವಜನರ ಮೇಲೆ ಅದರ ಕಾರ್ಯಾಚರಣೆ, ಅವರ ಮನಸ್ಸುಗಳ ಮೇಲೆ ಅದರ ಜ್ಞಾನೋದಯ, ಪ್ರಭಾವ, ತಪ್ಪುದೋಷಗಳ ನಿವಾರಣೆ, ಜೀವವುಳ್ಳ ಸತ್ಯವನ್ನು ನೀಡುವಂತೆ ವಾಕ್ಯದ ಪ್ರಕಾಶ ಇತ್ಯಾದಿಗಳಿಂದ ನಾವು ಅಪೊಸ್ತಲನ ಈ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ ಮತ್ತು ಅವುಗಳನ್ನು ಮೆಚ್ಚಿಕೊಳ್ಳುವುದಕ್ಕೂ ತೊಡಗುತ್ತೇವೆ. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೋ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. 1 ಕೊರಿಂಥ 2ನೇ ಅಧ್ಯಾಯ 9-10 ನಮ್ಮ ಚಿತ್ತವನ್ನು ದೇವರಿಗೆ ಸಮರ್ಪಿಸಿಕೊಂಡ ಮೇಲೆ ನಾವು ಆತನಿಂದ ಬೋಧಿಸಲ್ಪಟ್ಟು ಆತನ ಮಾರ್ಗದಲ್ಲಿ ನಡೆಯುವೆವು. ನಾವು ಆತನ ಚಿತ್ತದ ಮನಸ್ಸಿನ ಮತ್ತು ಆತ್ಮನ ಸಾಮರಸ್ಯಕ್ಕೆ ಬಂದಿದ್ದೇವೆ ಎಂದು ಇದರಿಂದ ಹೇಳಿದಂತಾಯಿತು. ನಾವು ಈ ನೂತನ ದೃಷ್ಟಿಕೋನದಿಂದ ನೂತನ ಬೆಳಕಿನಲ್ಲಿ ಎಲ್ಲವನ್ನು ಕಂಡುಕೊಳ್ಳುವಂತೆ ನೂತನ ಮನಸ್ಸಿನ ದೃಷ್ಟಿಕೋನವೊಂದನ್ನು ಸರಿಯಾದ ಮಾರ್ಗದರ್ಶನದಲ್ಲಿ ಸಿದ್ಧಪಡಿಸುವುದರ ಮೂಲಕ ಎಲ್ಲವುಗಳು ನಮಗೆ ನೂತನವಾಗುತ್ತವೆ. ನೂತನ ಮನಸ್ಸು, ನೂತನ ಚಿತ್ತ ಇವುಗಳು ನಮ್ಮನ್ನು ದೇವರಲ್ಲಿನ ಅಗಾಧವಾದ ಸಂಗತಿಗಳನ್ನು ಹುಡುಕುವಂತೆ, ನಾವು ಆತನನ್ನು ತಿಳುಕೊಂಡು ವಿಧೇಯ ಮಕ್ಕಳಂತೆ ಆತನ ಚಿತ್ತದಂತೆ ನಡೆಯಲು, ದೇವರ ವಾಕ್ಯವನ್ನು ಅಧ್ಯಯನ ಮಾಡುವಂತೆ ನಮ್ಮನ್ನು ಚುರುಕುಗೊಳಿಸುತ್ತವೆ. ನಮ್ಮ ತಂದೆಯ ವಯಸ್ಸು ಅಥವಾ ಆತ್ಮನನ್ನು ಹೊಂದಿದವರಾಗಿ ನಾವು ಆತನ ಬೋಧನೆಗಳನ್ನು ವಿವರವಾಗಿ ಎಚ್ಚರಿಕೆಯಿಂದ ಗಮನಿಸುತ್ತೇವೆ ಮತ್ತು ಆತನೊಂದಿಗೆ ಸಾಮರಸ್ಯದಲ್ಲಿ ನಡೆಯಲು ಬಯಸುತ್ತೇವೆ. ಮನುಷ್ಯನ ಒಳಗಿನ ಆಲೋಚನೆಗಳು, ಆತನ ಮನಸ್ಸು, ಚಿತ್ತ ಮತ್ತು ಯೋಜನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು. ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ. 1 ಕೊರಿಂಥ 2ನೇ ಅಧ್ಯಾಯ 11 ಮತ್ತೊಬ್ಬರ ಮನಸ್ಸಿನಲ್ಲಿರುವುದನ್ನು, ಯೋಜನೆಗಳನ್ನು ಅವರು ಪ್ರಕಟಗೊಳಿಸದಿದ್ದರೆ ಅವನ್ನು ಯಾರೂ ತಿಳುಕೊಳ್ಳಲಾರರು ಎಂದು ಹೇಳಿದ ಹಾಗಾಯಿತು. ಅದರಂತೆ ದೇವರ ಮನಸ್ಸಿನೊಂದಿಗೆ ಸಾಮರಸ್ಯಕ್ಕೆ ಬಂದು ಪವಿತ್ರಾತ್ಮನನ್ನು ಹೊಂದಿಕೊಳ್ಳದ ಹೊರತು ಯಾರೂ ದೈವಿಕ ಮನಸ್ಸು ಮತ್ತು ಯೋಜನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಥ್ಯಾಂಕ್ ಯು ಸರ್. ಓಕೆ, ಸರಿ. ಇವಾಗ ಈ ಪ್ಯಾರಾಗ್ರಾಫ್ ಎಕ್ಸ್ಪ್ಲನೇಷನ್ ನೋಡೋಕ್ಕಿಂತ ಮುಂಚೆ ಇನ್ನೊಂದು ಪ್ಯಾರಾಗ್ರಾಫ್ ಕೂಡ ಓದ್ಬಿಡೋಣ, ಒಟ್ಟಿಗೆ ನಾವು ಎಕ್ಸ್ಪ್ಲನೇಷನ್ ನೋಡೋಣ. ನೆಕ್ಸ್ಟ್ ಯಾರು ಓದ್ತೀರಾ? ದಿವ್ಯಾ ಅಷ್ಟು ಓದ್ತೀರಾ ಆಂಟಿ? ನೆಕ್ಸ್ಟ್ ಓದಿ ಆಂಟಿ ನೀವು. ಓಕೆ, ದಿವ್ಯಾ ಅಷ್ಟರ್ ಓದಿ, ನೆಕ್ಸ್ಟ್ ಸಿಸ್ಟರ್ ಓದ್ತಾರೆ. ಓಕೆ. ನಮಗೆ ದೇವರು ಮುಕ್ತವಾಗಿ ನೀಡಿರುವ ಸಂಗತಿಗಳನ್ನು ತಿಳಿದುಕೊಳ್ಳುವಂತೆ ನಾವು ಈಗ ದೇವರ ಆತ್ಮನನ್ನು ಮನಸ್ಸು, ಪ್ರವೃತ್ತಿ ಅಥವಾ ಚಿತ್ತ ಪಡಕೊಂಡಿದ್ದೇವೆ. ಆದರೆ ಪ್ರಾಕೃತ ಮನುಷ್ಯನು ದೇವರ ವಿಷಯಗಳನ್ನು ಬೇಡವೆನ್ನುತ್ತಾನೆ. ಅವು ಅವನಿಗೆ ಹುಚ್ಚು ಮಾತಾಗಿದೆ. ಅವು ಅವನಿಗೆ ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ಅವುಗಳು ದೇವರ ಆತ್ಮ ಅಥವಾ ಮನಸ್ಸನ್ನು, ಆತನ ಯೋಚನೆಯ ಆತ್ಮ, ಸತ್ಯದ ಆತ್ಮ ಇವುಗಳನ್ನು ಹೊಂದಿಕೊಂಡಿರುವುದರಿಂದ ಮಾತ್ರವೇ ಅರ್ಥ ಮಾಡಿಕೊಳ್ಳಬಹುದಾಗಿವೆ. ಅಂತವರೆಲ್ಲರೂ ಈ ತತ್ವಗಳನ್ನು ಅರ್ಥ ಮಾಡಿಕೊಳ್ಳುವವರೆಗೆ ನೀತಿವಂತಿಕೆ ಮತ್ತು ಸತ್ಯದೊಂದಿಗೆ ಸಾಮರಸ್ಯವಾದ ಮನೋಪ್ರವೃತ್ತಿಯನ್ನು ಹೊಂದಿಕೊಂಡಿರಬೇಕಾಗುತ್ತದೆ ಮತ್ತು ಪ್ರತಿನಿತ್ಯವೂ ದೇವರ ಮನಸ್ಸನ್ನು, ದೇವರ ಚಿತ್ತವನ್ನು ಇನ್ನೂ ಹೆಚ್ಚು ಹೆಚ್ಚಾಗಿ ತಿಳಿದುಕೊಳ್ಳ ಬಯಸಬೇಕು ಮತ್ತು ಆತ್ಮನನ್ನು, ಪ್ರವೃತ್ತಿಯನ್ನು ಹೆಚ್ಚಾಗಿ ಹೊಂದಿಕೊಳ್ಳಬೇಕು. ಇಂಥ ವಿಧೇಯ ಮಕ್ಕಳು ಹೆಚ್ಚು ಹೆಚ್ಚಾಗಿ ಸತ್ಯದ ಆತ್ಮನನ್ನು ಹೊಂದಿಕೊಂಡು ವಿಧೇಯತೆಯ ಆತ್ಮನನ್ನು ಅದರೊಂದಿಗೆ ಕೂಡಿಸಿಕೊಳ್ಳುತ್ತಾರೆ. ಆದರೆ ಅವರು ಒಬ್ಬ ಪ್ರಾಕೃತಿಕ ಮನುಷ್ಯನು ಒಲವು ತೋರುವಂತೆ ಆತ್ಮಿಕ ಸಂಗತಿಗಳನ್ನು ಸ್ವಾಭಾವಿಕ ಸಂಗತಿಗಳೊಂದಿಗೆ ತುಲನೆ ಮಾಡುವುದರ ಮೂಲಕ
ಈ ಸ್ಥಿತಿಯನ್ನು ಹೊಂದಿಕೊಳ್ಳುವುದಿಲ್ಲ. ಆದರೆ ದೈವಿಕ ಉಪದೇಶವನ್ನು ಅನುಸರಿಸುವುದರ ಮೂಲಕ ಮತ್ತು ಆತ್ಮಿಕ ಸಂಗತಿಗಳನ್ನು ಆತ್ಮಿಕವಾದವುಗಳೊಂದಿಗೆ ಹೋಲಿಸುವುದರ ಮೂಲಕ ಮಾತ್ರವೇ ಪಡಕೊಳ್ಳುತ್ತಾನೆ. 1 ಕೊರಿಂಥ 2 ಅಧ್ಯಾಯ 13 ದೇವರಾತ್ಮನಿಂದ ನಡೆಸಿಕೊಳ್ಳುವವನು ಯಾರು ಪವಿತ್ರಾತ್ಮ ಅಥವಾ ಪವಿತ್ರ ಮನಸ್ಸನ್ನು ಪಡಕೊಂಡಿರುವನೋ ಅವನು ಎಲ್ಲವನ್ನೂ ವಿಚಾರಿಸಿಕೊಳ್ಳುತ್ತಾನೆ. ಈತನಿಗೆ ಪ್ರಾಕೃತ ಮತ್ತು ಆತ್ಮಿಕ ಸಂಗತಿಗಳು ದೈವಿಕ ಯೋಚನೆಯ ಮುಖಾಂತರ ನಡೆಯುವುದರ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ಅಂದಾಜು ಹಾಕಲು ಆಗುವುದು. ಆದರೆ ಇವನನ್ನು ಯಾವನಾದರೂ ವಿಚಾರಿಸಿಕೊಳ್ಳುವುದಿಲ್ಲ. ಆತ್ಮಿಕ ಮನಸ್ಸಿರುವ ನೂತನ ಸೃಷ್ಟಿಯು ನಿರೀಕ್ಷೆ ಮತ್ತು ಪ್ರತೀಕ್ಷೆಗಳಿಗೋಸ್ಕರ ಸ್ವ ಇಚ್ಛೆಯಿಂದ ತ್ಯಾಗ ಮಾಡುವವನು ಪ್ರಾಕೃತ ಮನುಷ್ಯನಿಗೆ ಅರ್ಥವಾಗಲಾರದು ಮತ್ತು ನಿರ್ಣಯಿಸಲಾರನು. ಏಕೆಂದರೆ ಪ್ರಾಕೃತ ಮನುಷ್ಯನಿಗೆ ಈ ವಿಷಯಗಳು ಬೆಲೆಯುಳ್ಳದ್ದಾಗಿರುವುದರಿಂದ ಅವನಿಗೆ ಅಸಹಜವಾಗಿಯೂ ಅಸಮಂಜಸವಾಗಿಯೂ ತೋರಿಬರುತ್ತದೆ. ಆದುದರಿಂದ ಕರ್ತನ ಹಿಂಬಾಲಕರನ್ನು ಪ್ರಾಪಂಚಿಕ ಮನಸ್ಸುಳ್ಳ ಈ ಲೋಕದವರು ಮೂರ್ಖರು ಎಂದು ಎಣಿಸುತ್ತಾರೆ. 1 ಕೊರಿಂಥ 2 ಅಧ್ಯಾಯ 12 ನೋಡಿರಿ. ನಾವಂತೂ ಕ್ರಿಸ್ತನ ನಿಮಿತ್ತ ಹುಚ್ಚರಾಗಿದ್ದೇವೆ, ನೀವೋ ಕ್ರಿಸ್ತನಲ್ಲಿ ಬುದ್ಧಿವಂತರಾಗಿದ್ದೀರಿ. ನಾವು ಬಲಹೀನರು, ನೀವು ಬಲಿಷ್ಠರು. ನೀವು ಮಾನಶಾಲಿಗಳು, ನಾವು ಮಾನಹೀನರು. 1 ಕೊರಿಂಥ 4 ಅಧ್ಯಾಯ 10 ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸರ್. ಸರಿ, ಇವಾಗ 2 ಪ್ಯಾರಾಗ್ರಾಫಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ನೋಡಿದ್ರೆ, ಇದು ಸಬ್ ಹೆಡಿಂಗ್ ನಲ್ಲಿ ಕೊಟ್ಟಿದ್ದಾರೆ. ಏನಂತ ಹೇಳ್ತಾರೆ? ಥಾಟ್ ಆಫ್ ಗಾಡ್ ಥ್ರೂ ದ ಸ್ಪಿರಿಟ್ ಅಂದ್ರ. ಸೊ ದೇವರಿಂದ ಏನ್ರಿ ಉಪದೇಶ ಹೊಂದಲ್ಪಟ್ಟವರು. ಹೇಗೆ? ದೇವರ ಪವಿತ್ರ ಆತ್ಮನ ಮುಖಾಂತರ ದೇವರು ಏನ್ ಮಾಡಿ ಇವರಿಗೆ ಟೀಚ್ ಮಾಡಿದ್ದಾರೆ ಅಂತ ಅಲ್ರ. ಸರಿ, ಅದಕ್ಕೆ ಕೆಲವೊಂದು ವಾಕ್ಯಗಳು ಓದ ನೋಡಿರ್ತೀನಿ, ಇದನ್ನ ಹಿಂಗೆಂದು ಅರ್ಥ ಮಾಡ್ಕೊಳೋದಕ್ಕೆ. ಯೋಹನ 6 ಅಧ್ಯಾಯ 45 ಯಾರಾದ್ರು ಓದ್ರಿ? ಜಾನ್ 6:45. ಓದಿ ಸಿಸ್ಟರ್. ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗಿರುವವರು ಎಂದು ಪ್ರವಾದಿಗಳ ಗ್ರಂಥದಲ್ಲಿ ಬರೆದದೆ. ನೋಡ್ರ, ತಂದೆಯಿಂದ ಕೇಳಿ ಓದಿ 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 ಓದಿ. ತಂದೆಯಿಂದ ಕೇಳಿ ಕಲಿತವರೆಲ್ಲರೂ ನನ್ನ ಬಳಿಗೆ ಬರುತ್ತಾರೆ. ಗುಡ್. ಅಲ್ರ, ತಂದೆಯಿಂದ ಕಲಿತವರು ಅಂದ್ರ ದೇವರಿಂದ ಬೋಧನೆ ಮಾಡಲ್ಪಡ್ತಾರೆ, ಶಿಕ್ಷಿತರಾಗ್ತಾರೆ. ಯು ಶುಡ್ ಆಲ್ ಬಿ ಟಾಟ್ ಆಫ್ ಗಾಡ್ ಅಲ್ರ. ಅಂದ್ರೆ ದೇವ್ರು ಏನ್ ಮಾಡ್ತಾರೆ? ದೇವರೇ ಖುದ್ದಾಗ ಅವ್ರಿಗೆ ಏನ್ ಮಾಡ್ತಾರಂತೆ? ಹೇಳ್ಕೊಡ್ತಾರಂತೆ ಅದ್ರ. ಸೊ ದೇವ್ರವ್ರಿಗೆ ಏನ್ ಮಾಡೋದು? ಟೀಚ್ ಮಾಡೋದಂತೆ. ಸರಿ, ಹೇಗೆ? ಅದಕ್ಕೆ ಹೇಳ್ತಾರೆ ದೇವರು ತನ್ನ ಪವಿತ್ರಾತ್ಮ ಮುಖಾಂತರ ಏನ್ ಮಾಡ್ತಾರೆ? ಟೀಚ್ ಮಾಡ್ತಾರೆ. ಅಫ್ಕೋರ್ಸ್ ಅದು ಅರ್ಥ ಮಾಡ್ಕೊಳ್ಳೋ ರೀತಿ ಇದೆ ಅಲ್ವರ. ಯಾವ ತರ? ಇನ್ನೊಂದು ವಾಕ್ಯ ಓದೋಣ. ಜಾನ್ 14:26. ಜಾನ್ 14:26. ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನೂ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ನೋಡ್ರ, ಪವಿತ್ರಾತ್ಮನೇ ಅವನೇನ್ ಮಾಡ್ತಾರೆ? ನಿಮ್ಗೆ ಉಪದೇಶಿಸುವನು. ಹಾಗಾದ್ರೆ ದೇವರು ಟೀಚ್ ಮಾಡ್ತಾರೆ ದೇವ್ರ ಮಕ್ಳು. ಹೆಂಗಂದ್ರೆ ಪವಿತ್ರಾತ್ಮ ಮುಖಾಂತರ ದೇವ್ರು ಟೀಚ್ ಮಾಡ್ತಾರೆ ಅಂತ ಹೇಳ್ತಾರೆ ಅದರ. ಅದಕ್ಕೆ ಹೆಂಗ್ ಟೀಚ್ ಮಾಡ್ತಾರೆ ಅಂತಂದ್ರೆ, ನಾವು ಯಾರ ಹತ್ರ ಪಾಠ ಕಲಿಯಂತ ಅವಶ್ಯಕತೆ ಇಲ್ಲ ರೀ. ದೇವರೇ ಡೈರೆಕ್ಟ್ ಆಗಿ ನಮ್ಗೆ ಏನ್ ಮಾಡ್ತಾರೆ? ಹಂಗೆ ಹೋಲಿ ಸ್ಪಿರಿಟ್ ಮುಖಾಂತರ ಅಭಿಷೇಕದ ನಮ್ಗೆ ಏನ್ ಮಾಡ್ತಾರೆ? ಟೀಚ್ ಮಾಡ್ತಾರೆ. ಅದಕ್ಕೊಂದು ವಾಕ್ಯನೇ ಇದೆ ನೋಡ್ರಿ, ಓದನ. ಎಲ್ಲಿ? 1 ಯೋಹನ 2 ಅಧ್ಯಾಯ 27 1 ಯೋಹನ 2:27 ನೋಡಿರ್ತೀರಿ. 1 ಜಾನ್ 2:27. ಆದರೆ ಆತನಿಂದ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವ ಅವಶ್ಯವಿಲ್ಲ. ನೋಡ್ರ, ಆತನು ಮಾಡಿದ ಅಭಿಷೇಕವು ಎಲ್ಲಾ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂತದ್ದಾಗಿದ್ದು ಸತ್ಯವಾಗಿದೆ, ನೋಡ್ರ, ಸುಳ್ಳಲ್ಲ. ಅದು ನಿಮಗೆ ಉಪದೇಶ ಮಾಡಿದ ಪ್ರಕಾರ ಆತನಲ್ಲಿ ನೆಲೆಗೊಂಡಿರಿ. ನೋಡ್ರ, ಯಾರು ನಿಮ್ಗೆ ಟೀಚ್ ಮಾಡೋದೇ ಬೇಕಾಗಿಲ್ಲ ರೀ. ನಾವು ಪವಿತ್ರಾತ್ಮ ನಿಮ್ಮಲ್ಲಿ ಇತ್ತಲ್ಲ, ಅದೇ ನಿಮ್ಗೆ ಟೀಚ್ ಮಾಡ್ಬಿಡ್ತಾರೆ ನೋಡ್ರಿ. ಅಲ್ವರ, ಏನ್ ಸೂಪರ್ ಆಗಿದೆ ವಾಕ್ಯ. ಅದಕ್ಕೆ ಎಷ್ಟೋ ಜನ ಏನಪ್ಪ ನಂಬ್ತಾರೆ ಅಂದ್ರೆ ಬ್ಲೈಂಡ್ ಆಗಿ ನಂಬ್ತಾರೆ. ಎಂಥ ನಂಬಿಕೆ ನೋಡ್ರಿ ಅಂತೀನಿ. ಅವರ ಸಾಸಿವೆ ಕಾಳಕ್ಕಿಂತ ಇನ್ನೂ ಮೋಸವಾಗಿರೋ ನಂಬಿಕೆ ಅವ್ರದ್ದು. ಅವರ ಹೆಂಗೆ ಬ್ಲೈಂಡ್ ಆಗಿದೆ ನಂಬಿಕೆ ಅಂತಂದ್ರೆ, ನಾವು ಯಾರ ಹತ್ರ ಕಲಿಯೋ ಅವಶ್ಯಕತೆ ಇಲ್ಲ. ದೇವರೇ ನಮ್ಗೆ ಹೋಲಿಸ್ಬಿಟ್ಟು ಕೊಟ್ಟು ದೇವರೇ ನಮ್ಗೆ ಏನ್ ಮಾಡ್ತಾರೆ? ಟೀಚ್ ಮಾಡ್ತಾರೆ ಅಂತ ಏನ್ ಮಾಡೋದು? ಏನ್ರಿ ಸುಮ್ಮನೆ ಕೂತ್ಕೊಂಡು ಏನ್ ಮಾಡ್ತಾರದು?
ಜಪ ಮಾಡ್ತಾ ಇರೋದು. ಅದರ ಮನ್ಸಿಗೆ ಬಂದಂತ ರೀತಿಯಲ್ಲಿ ಜಪ ಮಾಡ್ಬೇಕಾದ್ರೆ ಏನು ಮನ್ಸಿಗೆಲ್ಲ ಆಲೋಚನೆ ಬರ್ತದೆ ಅದೆಲ್ಲ ದೇವರಿಂದ ಬಂದಿರೋ ಥರ ದೇವ್ರ ನಮ್ಮ ಹತ್ರ ಮಾತಾಡಿದಾರ, ದೇವ್ರು ನಮ್ಗೆ ಏನು ಮಾಡೋದು, ನಮಗೆಲ್ಲ ಬೋಧನೆ ಮಾಡ್ಬಿಟ್ಟಾರೆ ಅಂತ ಏನ್ ಮಾಡೋದು, ಇಷ್ಟವಾದಂಥ ಕಲ್ಪನಾ ಕಥೆಗಳೇನು ಮಾಡೋದು ಹುಟ್ಟಿಸ್ಕೊಳೋದು ಅಲ್ವರಾ. ಸರಿ, ಇವಾಗ ಅಷ್ಟು ಓದಿರೋ ವಾಕ್ಯಗಳಲ್ಲಿ ದೇವರೇ ಟೀಚ್ ಮಾಡ್ತಾರೆ, ದೇವರೇ ಟೀಚ್ ಮಾಡ್ತಾರೆ ಅಂತ ಹೇಳ್ತಾರೆ. 1 ಯೋಹಾನ 2:27 ಹೇಳ್ತಾರೆ, ಯಾರೂ ನಿಮ್ಗೆ ಟೀಚ್ ಮಾಡೋಂಥ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾರೆ. ಯಾಕಪ್ಪ ಅಂದ್ರೆ ನೀವು ಹೊಂದಿರೋಂಥ ಅಭಿಷೇಕ ಅದೇ ನಿಮ್ಗೇನ್ ಮಾಡ್ತಾರೆ, ಪವಿತ್ರಾತ್ಮ ನಿಮ್ಗೆ ಟೀಚ್ ಮಾಡ್ಬಿಡ್ತಾರೆ ಅಂತ ಹೇಳ್ತಾರೆ. ಹಂಗಿರ್ಬೇಕಾದ್ರೆ ಯೇಸು ಕ್ರಿಸ್ತು ಯಾಕೆ ಶಿಷ್ಯಂದ್ರಗಳಿಗೆ ಹೇಳ್ಬಿಟ್ಟು ಲೋಕದ ಕಟ್ಟೆ ಕಡೆಗೆ ಹೋಗಿ ಸುವಾರ್ತೆ ಸಾರು ಅಂತ ಹೇಳಿದ್ರು? ಕರೆಕ್ಟ್ ಅಲ್ವಾ? ದೇವ್ರ ಪವಿತ್ರಾತ್ಮ ಕಳಿಸ್ಬಿಟ್ಟು ದೇವ್ರು ಅವ್ರಿಗೆ ಟೀಚ್ ಮಾಡ್ತೀನಿ ಡೈರೆಕ್ಟಾಗಿ ಅಂತ ಹೇಳ್ಬೇಕ್ರಿ. ಯಾಕೆ ದೇವರು ಅಪೋಸ್ತಲರ ಮುಖಾಂತರ ಕೆಲಸ ಮಾಡ್ಬೇಕಾಗಿತ್ತು? ಅವಶ್ಯಕತೆ ಇತ್ತಾ? ಮತ್ತು ಸಭೆಗಳು ಏನಕ್ಕೆ ಸ್ಥಾಪನೆ ಮಾಡೋದು? ಸಭೆಗಳಲ್ಲಿ ನೀವು ಕೂಡೋದನ್ನ ಬಿಡಬೇಡಿ ಅಂತ ಯಾಕೆ ಹೇಳ್ಬೇಕಾಗಿತ್ತು? ಅದರ ನೀವು ಕೂಡಬೇಕಾದ್ರೆ ವಾಕ್ಯಗಳನ್ನ ನೀವು ಧ್ಯಾನ ಮಾಡಿ ಹಳೆ ಒಡಂಬಡಿಕೆಯಲ್ಲಿ ಬರ್ದಿರೋದ್ರ ನಮಗಾಗಿ ಬರ್ದು ಅಂತ ಯಾಕೆ ಹೇಳ್ಬೇಕಾಗಿತ್ತು? ಅವಶ್ಯಕತೆ ಇಲ್ವಲ್ಲ. ದೇವರ ಸನ್ನಿವೇಶ ತಕ್ಕಂತೆ ದೇವರೇ ಮಾತಾಡ್ತಾರೆ, ದೇವರೇ ಟೀಚ್ ಮಾಡ್ತಾರೆ ಹೇಳ್ಬೇಕು. ಯಾಕೆ ಬೇಕು ನಮಗೆ ಉಪದೇಶಗಳು? ಅದು ಮಾತ್ರ ಅಲ್ಲ, ಎಫೆಸರ್ ಬರೆದ ಪತ್ರಿಕೆಯಲ್ಲಿ ಏನ್ ಹೇಳ್ತಾರೆ ನೋಡಿ ಅಂತೀನಿ. ಏನ್ ಹೇಳ್ತಾರೆ ನೋಡಿ, 4ನೇ ಅಧ್ಯಾಯ 11 ಮತ್ತು 12ನೇ ವಾಕ್ಯ ಓದಿರ್ತೀನಿ. ಎಫೆಸರ್ ಬರೆದ ಪತ್ರಿಕೆ 4ನೇ ಅಧ್ಯಾಯ 11 ಮತ್ತು 12. ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ ಹ್ಮ್. ಕೆಲವರನ್ನು ಪ್ರವಾದಿಗಳನ್ನಾಗಿಯೂ ಕೆಲವರನ್ನು ಸುವಾರ್ತಿಕರನ್ನಾಗಿಯೂ ಕೆಲವರನ್ನು ಸಭಾಪಾಲಕರನ್ನಾಗಿಯೂ ಉಪದೇಶಗಳನ್ನಾಗಿಯೂ ಅನುಗ್ರಹಿಸಿದನು. ನೋಡ್ರ, ನಾವೆಲ್ಲರೂ ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರ, ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ದೇಹ ಅಭಿವೃದ್ಧಿಗೂ ಆಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ಆತನು ಇವ್ರನ್ನ ಅನುಗ್ರಹಿಸಿದರಂತೆ. ಯಾರನ್ನ? ಉಪದೇಶಕರನ್ನ, ಬೋಧಕರನ್ನ, ಅಪೊಸ್ತಲರನ್ನ, ಸುವಾರ್ತಿಕರನ್ನ. ಯಾಕೆ? ದೇವರು ಡೈರೆಕ್ಟ್ ಟೀಚ್ ಮಾಡ್ಬೇಕು. ಇವೆಲ್ಲ ಏನ್ ಬೇಕಾಗಿತ್ತು ಹಂಗಾರೆ? ಏನಕ್ಕೆ ಹೇಳ್ತಾರೆ? ಟಿಲ್ ವಿ ಕಮ್ ಅನ್ ಟು ದ ಮೆಚುರಿಟಿ ಆಫ್ ಕ್ರೈಸ್ಟ್. ಅಲ್ಲಿ ತನಕ ನಾವು ಬರುವ ತನಕ ಇವನ್ನೆಲ್ಲ ದೇವ್ರು ಏನ್ ಮಾಡೋರಂತೆ? ಏರ್ಪಾಡು ಮಾಡೋರಂತೆ. ಮತ್ತೆ ಇಲ್ಲಿ ನೋಡಿದ್ರೆ ಏನು ನಮ್ಗೆ ಟೀಚ್ ಮಾಡೋದೇ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಯಾಕಪ್ಪ ಟೀಚ್ ಮಾಡಬೇಡ ಅಂತ ಹೇಳೋರೆ? ಯಾಕೆ ದೇವರು ನಮ್ಗೆ ಪವಿತ್ರಾತ್ಮ ಮುಖಾಂತರ ಟೀಚ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅರ್ಥ ಏನಂತ ಅನ್ಬಿಟ್ಟು ಇವಾಗ ಅರ್ಥ ಮಾಡ್ಕೋಬೇಕು. ಈ ಅರ್ಥನ ನಮ್ಗೆಲ್ಲಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ 1ನೇ ಕೊರಿಂಥ 2ನೇ ಅಧ್ಯಾಯದಲ್ಲಿ ನಮ್ಗೆ ಏನ್ ಮಾಡ್ತಾರೆ ಅಪೊಸ್ತಲ ಪೌಲ್ ಕ್ಲೀನಾಗಿ ಹೇಳ್ತಾರೆ. ಅದನ್ನೇ ನಮ್ಮ ಬ್ರದರು ಈ 2 ಪ್ಯಾರಾಗ್ರಾಫಲ್ಲಿ ಹೇಳಿರೋದು. 1ನೇ ಕೊರಿಂಥ 2ನೇ ಅಧ್ಯಾಯ ಏನ್ರಿ 7ನೇ ವಾಕ್ಯದಿಂದ ಹಿಡ್ದು 16ನೇ ವಾಕ್ಯದಲ್ಲಿ ಏನಿದೆ ಆ ತತ್ವನ ವರ್ಸ್ ಬೈ ವರ್ಸ್ ಈ ಪ್ಯಾರಾಗ್ರಾಫಲ್ಲಿ ನಮ್ಗೆ ಏನು ಮಾಡಿದ್ರೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇವಾಗ ನಾವು ಕನ್ನಡದಲ್ಲಿ ವಾಲ್ಯೂಮ್ ಓದ್ಬೇಕಾದ್ರೆ ಆ ಭಾಷೆ ಖಂಡಿತವಾಗೂ ಯಾರಿಗೂ ಅರ್ಥ ಆಗಿರಲ್ಲ. ಅದರ ಅಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿ ಟ್ರಾನ್ಸ್ಲೇಷನ್ ಮಾಡಿಬಿಟ್ಟವ್ರೆ. ಅದರ ಸಿಂಪ್ಲಿಫೈಡ್ ವರ್ಡ್ಸ್ ಅಲ್ಲಿ ಹಾಕಿದರೆ ಖಂಡಿತವಾಗೂ ಏನಾಗಿರೋದು ಎಲ್ಲರಿಗೂ ಅರ್ಥ ಆಗಿರೋದು. ಇವಾಗ ಏನು ಹೇಳ್ತಾರಲ್ಲಿ ಅಪೊಸ್ತಲ ಪೌಲು? ದೇವ್ರು ಯಾವ ಥರ ಒಬ್ರಿಗೆ ಟೀಚ್ ಮಾಡ್ತಾರಂತೆ ಅದರ ಅದನ್ನು ಹೇಳ್ತಾರೆ. ಇವಾಗ ಓದೋಣಂತೆ. ಇಲ್ಲಿ ಬೈಬಲ್ ಅಂತಿಗಿರಿ 1ನೇ ಕೊರಿಂಥದಲ್ಲಿ 2ನೇ ಅಧ್ಯಾಯದಲ್ಲಿ ಓದೋಣ. ಏನಪ್ಪಾ ಹೇಳ್ತಾರೆ ಏನ್ರಿ? 7 ಮತ್ತು 8ನೇ ವಾಕ್ಯ ಓದಿ. 7 ಮತ್ತು 8. ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರು ಜ್ಞಾನವನ್ನೇ ಹೇಳುತ್ತೇವೆ. ಅದು ಯಾವುದೆಂದರೆ, ದೇವರು ಮಹಿಮೆಗಾಗಿ ಲೋಕೋತ್ಪತ್ತಿಗಿಂತ ಮೊದಲೇ ನೇಮಿಸಿ ಇದುವರೆಗೆ ಮರೆಮಾಡಿದ ಜ್ಞಾನವೇ. ಇದನ್ನು ಇಹಲೋಕದ ಅಧಿಕಾರಿಗಳಲ್ಲಿ ಯಾರೂ ಅರಿಯಲಿಲ್ಲ. ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸ್ತಿರ್ಲಿಲ್ಲ. ನೋಡ್ರ, ಇಲ್ಲಿ ಅಪೊಸ್ತಲ ಪೌಲ್ ಮಾತಾಡ್ತಾ ಇದ್ದೇನಪ್ಪಾ ಅಂದ್ರೆ, ದೇವರು ಒಂದು ಸೂಪರ್ ಆಗಿರಂತ ಒಂದು ಪ್ಲಾನಿಂಗ್ ಮಾಡಿದಾರಂತೆ. ಅದರ ಇದು ಒಂದು ರಹಸ್ಯ, ಈ ಒಂದು ಜ್ಞಾನ ಇದು ಮರ್ಮವಾಗಿದೆ ಅಂತ ಏನ್ ಮಾಡ್ತಾ ಹೇಳ್ತಾರೆ. ಹಂಗಾರೆ ಇಲ್ಲಿ ಮಾತಾಡ್ತಾ ಇರೋದು ಯಾರ ಬಗ್ಗೆ ಹೇಳ್ತಾರದು? ಗಾಡ್ಸ್ ಪ್ಲಾನ್ ಬಗ್ಗೆ ಹೇಳ್ತಾರದು. ಅದರ ಇವಾಗ ಗಾಡ್ಸ್ ಪ್ಲಾನ್ ಅನ್ನು ಏನಪ್ಪಾ ಅಂತಂದ್ರೆ ಅವ್ರ ಮೈಂಡ್ ರೀ. ಅದರ ನೋಡಿ, ಒಂದು ಪ್ಲಾನ್ ಎಕ್ಸಾಂಪಲ್ ಮನೆ ಕಟ್ತೀರಿ ಗೊತ್ತಾ? ಮನೆ ಕಟ್ಬೇಕಾದ್ರೆ ಪ್ಲಾನ್ ಮಾಡ್ತೀರಿ. ಏನಕ್ಕೆ ಪ್ಲಾನ್ ಮಾಡ್ತೀರಿ? ಇಂಜಿನಿಯರ್ ಕೇಳ್ತಾನೆ, ಆರ್ಕಿಟೆಕ್ಟ್ ಕೇಳ್ತಾನೆ, ಸರ್ ನಿಮ್ಗೆ ಯಾವ ಥರ ಬೇಕು ಹೇಳಿ ಅಂತಂದ್ಬಿಟ್ಟು. ಆವಾಗ ಓನರ್ಗೆ ಏನು ಇಷ್ಟನೋ, ಓನರ್ ಮೈಂಡಲ್ಲಿ ಏನಿದೆಯೋ ಅದನ್ನು ಪೇಪರಲ್ಲಿ ತರೋದೇ ಆರ್ಕಿಟೆಕ್ಟು ಏನ್ರಿ ಒಂದು ಕೆಲಸ. ಅದ್ರ ಅವ ಏನು ಮಾಡ್ತಾನೆ, ಅವ್ನ ಮೈಂಡಲ್ಲಿ ಅಂತ ಎಲ್ಲ ಪ್ಲಾನ್ ಹಂಗೆ ಇಳಿಸಿ ನೋಡಿರ್ತೀನಿ. ಅವ್ನ ಮನಸ್ಸಲ್ಲಿ ಇರೋದನ್ನ ಕರೆಕ್ಟಾಗಿ ಪೇಪರ್ ಇಳಿಸಿ ನೋಡಿರ್ತೀನಿ.
ಅದೇ ರೀತಿ ಗಾಡ್ಸ್ ಪ್ಲಾನ್ ಅಂತ ಹೇಳ್ಬೇಕಾದ್ರೆ ದಟ್ ಈಸ್ ಇಸ್ ಮೈಂಡ್. ಅವ್ರ ಮನಸ್ಸಲ್ಲಿ ಏನಿದೆಯೋ ಇದೆಲ್ಲವನ್ನು ದೇವ್ರು ಏನ್ ಮಾಡಿದ್ರೆ ತನ್ನ ಪ್ಲಾನ್ ನಲ್ಲಿ ಮಾಡೋರು ಇಟ್ಟವ್ರಂತೆ. ಇದು ಹೆಂಗಿದೆ ಅಂತ ಹೇಳ್ತಾರೆ ಅಪೊಸ್ತಲ ಪೌಲ ಹೇಳ್ತಾರೆ, ಇದು ಏನಾಗಿದೆ ಅಂತೆ, ಇದು ಮರ್ಮವಾಗಿದೆ ಅಂತ ಹೇಳ್ತಾರೆ. ಈ ಮರ್ಮ ಲೋಕದ ಅಧಿಪತಿಗಳಲ್ಲಿ ಒಬ್ರು ಕೂಡ ಏನಾಗಿಲ್ವಂತೆ ಅಲ್ಲಿ ಅವ್ರಿಗೆ ಗೊತ್ತಿರ್ಲಿಲ್ವಂತೆ. ಅದನ್ನು ಅದ್ಗೆ ಹೇಳ್ತಾರೆ, ಇದನ್ನು ಇಹಲೋಕಾಧಿಕಾರಿಗಳಲ್ಲಿ ಯಾರು ಅರಿಯಲಿಲ್ಲ. ಅರಿತಿದ್ರೆ ಅವರು ಮಹಿಮೆ ಉಳ್ಳ ಕರ್ತನ ಏನ್ ಮಾಡ್ತಾರೆ ಶಿಲ್ಬೆಗೆ ಆಗ್ತಾನೆ ಇರಲ್ಲ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಆದರೆ ಬರೆದಿರೋ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವುದಕ್ಕಾಗಿ ಸಿದ್ಧ ಮಾಡುವುದೆಲ್ಲವಂತವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ. ಇದರ ಭಾವನೆ ಮನುಷ್ಯನ ಹೃದಯದಲ್ಲಿ ಹುಟ್ಲಿಲ್ಲ. ಇದ್ರ ಭಾವನೆ ಏನ್ರಿ, ಇದ್ರ ಬಗ್ಗೆ ಥಾಟ್ಸ್ ಆಗ್ಲಿ, ಇದ್ರ ಬಗ್ಗೆ ಫೀಲಿಂಗ್ಸ್ ಆಗ್ಲಿ, ಇದು ಯಾವುದು ಮನುಷ್ಯನ ಮನಸ್ಸಿಗೆ ಯಾವತ್ತೂ ಹುಟ್ಲೇ ಇಲ್ವಂತರಿ. ಅದೇನರ್ಥ, ದೇವರು ಯಾವ ತರ ಮನುಷ್ಯನಿಗೆ ಒಂದು ಸೂಪರ್ ಪ್ಲಾನ್ ಮಾಡಿದಾರೋ ಈ ಪ್ಲಾನ್ ಬಗ್ಗೆ ಈ ತರ ಪ್ಲಾನಿಂಗ್ ಇದ್ರೆ ಚೆನ್ನಾಗಿರ್ತದೆ ಅಂತಂದ್ಬಿಟ್ಟು ಯಾವ ಮನುಷ್ಯನ ಏನ್ ಮಾಡ್ಲಿವಂತರಿ, ಥಿಂಕೇ ಮಾಡ್ಲಿವಂತರಿ. ಅದ್ರ ಅಂದ್ರೆ ಏನರ್ಥ, ದೇವರು ಥಿಂಕ್ ಮಾಡಿರೋ ಪ್ಲಾನ್ಗೂ ಮನುಷ್ಯನಿರೋ ಪ್ಲಾನ್ಗಳಿಗೆ ಏನಿದೆ ತುಂಬಾ ವ್ಯತ್ಯಾಸ ಇದೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಹೆಂಗಪ್ಪ ಅಂತಂದ್ರೆ ನೋಡ್ರಿ, ಇವಾಗ ನಾವೊಂದು ಮನೆ ಕಟ್ಬೇಕ್ರೆ ಹೆಂಗ್ ಕಟ್ತೀರಿ ಮನೇನ, ನಮ್ಮ ಒಂದು ಮೈಂಡ್ ಸೆಟಪ್ ತಕ್ಕಂಡು ನಾವೇನ್ ಮಾಡ್ತೀರಿ ಮನೆ ಕಟ್ತೀರಿ. ಇದೇ ಯೋಚನೆ ಮಾಡಿದ್ದೀರಿ, ದೊಡ್ಡ ಲಕ್ಪತಿ ಕೋಟ್ಯಾಧಿಪತಿ ಎಕ್ಸಾಂಪಲ್ ತೊಗೊಂಡ್ರಪ್ಪ ಮುಖೇಶ್ ಅಂಬಾನಿ, ಅವ್ನ ಮನೆ ಹೆಂಗ್ ಕಟ್ಟವನೆ ಏನ್ರಿ, ಆ ಮನೆನೇ ಎಷ್ಟೋ ಅಂತಸ್ತಂತೆ, ಅಲ್ಲಿ ಎಷ್ಟೋ ಫ್ಲೋರ್ಗಳು ಏನ್ರಿ ಕಾರ್ ಪಾರ್ಕಿಂಗ್ ಐತಂತೆ, ಅದು ಎಷ್ಟೋ ಫ್ಲೋರ್ಗಳ ನಡುವೆ ಸ್ವಿಮ್ಮಿಂಗ್ ಪೂಲ್ಗಳೈತಂತೆ, ಅದು ಎಷ್ಟೋ ಥಿಯೇಟರ್ಗಳೈತಂತೆ. ಎಕ್ಸಾಂಪಲ್ ಹೇಳೋದು ಅದರ ಅವ್ನ ಮೈಂಡ್ ಸೆಟಪ್ ತಕ್ಕಂತ ಅವ್ನು ಕಟ್ಕೊಳನೆ. ಅವ್ನ ಮೈಂಡ್ ಅರ್ಥ ಮಾಡ್ಕೊಳಕ್ ಸಾಧ್ಯನಾ? ಇಲ್ಲ. ನಮ್ಮ ಮೈಂಡ್ ಅವ್ನು ಅರ್ಥ ಮಾಡ್ಕೊಳಕ್ ಸಾಧ್ಯನಾ? ಇಲ್ಲ, ಖಂಡಿತವಾಗೂ. ಅದನ್ನ ಹೇಳೋದು, ಈ ಒಂದು ದೇವ್ರ ಯೋಜನೆ, ದೇವ್ರ ಮನುಷ್ಯನ್ಗಾಗಿ ಏನಂತ ಸೂಪರ್ ಪ್ಲಾನ್ ಮಾಡೋರೋ ಇದು ಯಾವತ್ತು ಮನುಷ್ಯನ್ಗೆ ಎಟಕ್ಲೇ ಇಲ್ವಂತರಿ. ಸರಿ, ಹೆಂಗೆ ಅರ್ಥ ಮಾಡ್ಕೊಳೋದು? ಅದನ್ನೇ ಹೇಳ್ತಾರೆ ಮುಂದಕ್ಕೆ. ಏನು ಹೇಳ್ತಾರೆ, ನಾವಾದರೂ ಏನ್ರಿ ದೇವರ ತನ್ನ ಆತ್ಮನ ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದ್ದಾರೆ. ಈ ಪ್ಲಾನ್ ದೇವ್ರ ಹೆಂಗೆ ತಿಳಿಸೋರಂತೆ, ದೇವರ ಪವಿತ್ರಾತ್ಮ. ಹೆಂಗೆ ದೇವ್ರ ಪವಿತ್ರಾತ್ಮಕ ತಿಳಿಸೋರು ಏನರ್ಥ, ಕೂತ್ಕೊಂಡು ಮಣ್ಕೊಂಡು ನಾವು ಜಪ ಮಾಡ್ತಾ ಇದ್ರೆ ದೇವ್ರ ಹಂಗೇ ಪವಿತ್ರಾತ್ಮ ಸುರಿಸ್ಬಿಡ್ತಾರ್ರಿ. ಒನ್ನಿ ಪೆಟ್ರೋಲ್ ಸುರಿಸ್ತಂಗೆ ತಪ್ಪ 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 ತಪ್ಪದ ನಮ್ಮ ತಲೆ ತುಂಬ್ಕೊಂಡ್ಬಿಡ್ತಾರೆ, ಹಂಗೆ ಮ್ಯಾಜಿಕ್ ಆಗ್ಬಿಡ್ತಾರೆ. ಹಂಗಂತಲ್ಲ ರೀ. ಹೆಂಗೆ ಅದು ಮುಂದಕ್ಕೆ ಹೇಳ್ತಾರಲ್ಲಿ ಅಪೊಸ್ತಲ ಪೌಲ ಏನ್ ಹೇಳ್ತಾರೆ, ಏನ್ರಿ ಹೆಂಗಪ್ಪ ಈ ಪವಿತ್ರಾತ್ಮ ಏನಪ್ಪ ಮಾಡ್ತಾ ಅಂದ್ರೆ, ದೇವರ ಆತ್ಮವು ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವನ್ನಾಗಿದ್ದಾನೆ. ಅದರ ಇದು ಹೆಂಗೆ ಅಂದ್ರೆ ಎಕ್ಸ್ಪ್ಲನೇಷನ್ ಏನು, ಹೆಂಗೆ ದೇವ್ರ ಮೈಂಡ್ ಅರ್ಥ ಮಾಡ್ಕೊಳಕ್ ಸಾಧ್ಯ? ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಏನ್ ಹೇಳ್ತಾರೆ 11th ವರ್ಸಲ್ಲಿ, ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮವೇ ಹೊರತು ಮತ್ಯಾರು ತಿಳಿಯುವುದಿಲ್ಲ. ಅದೇನ್ ಹೇಳ್ತಾರೆ, ಹೆಂಗೆ ಇದನ್ನ ಅರ್ಥ ಮಾಡ್ಕೊಳೋದು? ದೇವರು ಒಂದು ಆತ್ಮದಿಂದ ನಾವು ದೇವ್ರ ಮನ್ಸನ್ನ, ದೇವ್ರ ಮೈಂಡನ್ನ, ದೇವ್ರ ಪ್ಲಾನಿಂಗ್ ಅಪ್ಪ ಅರ್ಥ ಮಾಡ್ಕೊಳೋ ಅಂತಂದ್ರೆ ಅದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ. ಮನುಷ್ಯನ ಒಳಗೆ ಇರೋಂಥ ಆಲೋಚನೆಗಳು ಇದು ಯಾರು ಅರ್ಥ ಮಾಡ್ಕೊಳಕ್ ಸಾಧ್ಯ? ಮನುಷ್ಯನೇ ಅರ್ಥ ಮಾಡ್ಕೊಳಕ್ ಸಾಧ್ಯ, ಬೇರೆ ಯಾರು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇದನ್ನ ಬೇಸಿಕ್ ಕ್ಲಾಸಲ್ಲಿ ನಾವು ಎಷ್ಟೋ ಸರಿ ನೋಡಿದಿರಿ. ಅದರ ಇಲ್ಲ ಅಂದ್ರೆ ಯೂಟ್ಯೂಬ್ ಇರ್ತದೆ, ಕೇಳ್ರಿ. ಅದರ ಇದರ್ಥ ಇನ್ನೊಂದ್ಸರಿ ಹೇಳ್ತೀನಿ ಕೇಳ್ರಿ. ಏನಪ್ಪಾ ಅಂತಂದ್ರೆ, ಒಬ್ಬ ಮನುಷ್ಯನ ಯಾರು ಅರ್ಥ ಮಾಡ್ಕೊಳಕ್ ಸಾಧ್ಯ? ಇನ್ನೊಬ್ಬ ಮನುಷ್ಯನೇ ಅರ್ಥ ಮಾಡೋಕೆ ಸಾಧ್ಯ. ಅದರ ಉದಾಹರಣೆಗೆ ಏನ್ರಿ, ಒಂದು ಮಗು ಅಳ್ತಾ ಇದ್ರೆ ಆ ಮಗು ಅಳ್ತಾ ಇದೆ ಏನಕ್ಕೆ ಅಂತಂದ್ಬಿಟ್ಟು ಯಾರು ಅರ್ಥ ಮಾಡ್ಕೊಳಕ್ ಸಾಧ್ಯ? ತಾಯಿಗೆ. ತಾಯಿ ಕ್ಲೀನಾಗಿ ಅರ್ಥ ಆಗ್ಬಿಡ್ತಾವ. ಯಾರ್ಗ ಅರ್ಥ ಆಗ್ತಾರೋ ಇಲ್ವೋ ಅವ್ರ ತಾಯಿಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗ್ತದೆ ಏನಕ್ಕೆ ಮಗು ಅಳ್ತಾ ಇದೆ ಅಂತ. ಬೇರೆಯವ್ರಿಗೆ ಗೊತ್ತಾಗ್ತಿರ್ಬೋದು. ಅದರ ಇವಾಗ ನಾವು ಬಸ್ಸಲ್ಲಿ ಹೋಗ್ತಾ ಇರ್ತೀರಿ, ಟ್ರೈನ್ ಹೋಗ್ತಾರೆ, ಮಗು ಅಳ್ತಾ ಇರ್ತಾರೆ, ರೀ ಆ ಮಗುನ ಸುಮ್ಮನೆ ಇರ್ಸಿರಿ ಅಂತ ಹೇಳ್ತಾರೆ. ಯಾಕೆ? ಅವ್ರಿಗೆ ಗೊತ್ತಿಲ್ಲ, ಅರ್ಥ ಆಗ್ತಾ ಇಲ್ಲ ಮಗು ಏನಕ್ಕೆ ಕೇಳ್ತಾ ಇದೆ ಅಂದ್ಬಿಟ್ಟು. ಅದರ ತಾಯಿಗೆ ಏನು ಗೊತ್ತು, ಆ ಮಗು ಏನಕ್ಕೆ ಕೇಳ್ತಾ ಅಂತ ಎಕ್ಸಾಕ್ಟ್ ಆಗಿ ಗೊತ್ತು ರೀ. ಯಾಕಪ್ಪ ಅಂದ್ರೆ ಆ ತಾಯಿ ಮತ್ತೆ ಮಗು ನಡುವೆ ಅಷ್ಟು ಅನ್ಯೂನತೆ, ಅಷ್ಟು ಬಾಂಧವ್ಯ ಇದೆ. ಎರಡು ಅಟ್ಯಾಚ್ ಆಗಿರೋದ್ರಿಂದ ಏನಾಗಿದೆ ಅಂತಂದ್ರೆ ಇದು ಫೀಲಿಂಗ್ಸ್ ಎಲ್ಲ ಎಕ್ಸಾಕ್ಟ್ ಆಗಿ ಏನ್ ಮಾಡ್ತಾರೆ, ಅರ್ಥ ಮಾಡ್ಕೊಂತಾರೆ. ಇದೇ ರೀತಿ ಹೇಳೋದು, ಮನುಷ್ಯ ಅರ್ಥ ಮಾಡ್ಕೊಬೇಕು ಅಂದ್ರೆ ಅವನು ಅಷ್ಟು ಕ್ಲೋಸ್ ಆಗಿ ಪಳಗಿರ್ತಾನೆ, ಅಷ್ಟು ಕ್ಲೋಸ್ ಆಗಿ ಅನ್ಯೂನತೆಯಲ್ಲಿ ಇರ್ತಾನೆ. ಅವ್ನ ಫೀಲಿಂಗ್ಸ್ ಎಲ್ಲ ಅರ್ಥ ಮಾಡ್ಕೊಂಡು, ಅವ್ನ ಥಾಟ್ಸ್ ಎಲ್ಲ ಅರ್ಥ ಮಾಡ್ಕೊತಾರೆ. ಇದಕ್ಕೆ ಎಷ್ಟೋ ಸರಿ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಏನಂತಂದ್ರೆ, ತುಂಬಾ ಕ್ಲೋಸ್ ಆಗಿರೋ ಫ್ರೆಂಡ್ಸ್ ಅದರ ಒಬ್ರದೊಬ್ರು ಮೀಟ್ ಮಾಡಿದ್ರೆ ಏನ್ ಮಾಡ್ತಾರೆ, ಅವ್ರ ಥಾಟ್ಸ್ನ ಇವ್ರು ಅರ್ಥ ಮಾಡ್ಕೊತಾರೆ, ಇವ್ರ ಥಾಟ್ಸ್ನ ಇವ್ರು ಅರ್ಥ ಮಾಡ್ಕೊತಾರೆ. ಹೇಗಪ್ಪ ಅಂತಂದ್ರೆ ಅಷ್ಟೊಂದು ಇಬ್ರು ಏನಾಗಿರ್ತಾರೆ, ಪಳಗಿರ್ತಾರೆ. ದಾವೀದು ಜೋನಾಥನ್ ತರ. ಅದರ ದಾವೀದು ಜೋನಾಥನ್ ಫೀಲಿಂಗ್ಸ್ ಅರ್ಥ ಮಾಡ್ಕೊತಾರೆ, ಯೋನಾಥನ್ ದಾವೀದ್ ಫೀಲಿಂಗ್ಸ್ ಅರ್ಥ ಮಾಡ್ಕೊತಾ ಇದ್ದ.
ಅದ್ರ ದಾವಿದ್ ಯಾವತ್ತು ಯೋನಾತನ ಹತ್ರ ನನ್ನ ದೇವರ ಅಭಿಷೇಕ ಮಾಡೋರು ಕಣ, ನಿಮ್ಮ ಅಪ್ಪ ಹೋಗಿದ್ಮೇಲೆ ನಾನೇ ಕೊಡೋ ರಾಜ ಅಂತ ಯಾವತ್ತೂ ಹೇಳ್ಕೊಂಡಿಲ್ಲ ರೀ. ಆದ್ರೆ ಯೋನಾತನು ಯಾವಾಗ ಇವರಪ್ಪ ಇವನ ದ್ವೇಷ ಮಾಡ್ತಾನೆ ಗೊತ್ತಾಗ್ತಾರೋ, ಯೋನಾತಾನೇ ತನ್ನ ಆಯುಧಗಳನ್ನ ಕೊಟ್ಬಿಡ್ತಾನೆ. ನಮ್ಮಪ್ಪ ತೀರಿದ್ಮೇಲೆ ನೀನೇ ರಾಜ್ಯ ಆಗ್ತೀಯ ಅಂತ. ಹಿಂಗೆ ಅರ್ಥ ಮಾಡ್ಕೊಂಡ ಅಷ್ಟೊಂದು ಕ್ಲೋಸ್ ಆಗಿ ನೋಡ್ತೇವೆ. ದಾವಿದ್ ಬಾಡಿ ಲ್ಯಾಂಗ್ವೇಜು, ದಾವಿದ್ನ ದೇವ್ರು ನಡ್ಸೋದು, ದಾವಿದ್ಗೆ ದೇವ್ರ ಕೃಪೆ ಕೊಡೋದು, ಅದರ ಅವನ ಮುಖಾಂತರ ಎಷ್ಟೋ ರೀತಿಯಲ್ಲಿ ನಡೆಸೋದು. ದಾವಿದಿಂದಂತ ಒಳ್ಳೆ ಕ್ಯಾರೆಕ್ಟರ್ ನೋಡ್ಸ್ಬಿಟ್ಟೇನಂತ, ನೀನೇ ನೆಕ್ಸ್ಟ್ ಯೋಗ್ಯವಾಗಿರಂತ ರಾಜ ಅರ್ಥ ಮಾಡ್ಕೊಂಬಿಟ್ಟ. ಹೆಂಗ್ ಅರ್ಥ ಮಾಡ್ಕೊಂಡ? ಯೋನಾತನ ದಾವಿದ್ ಜೊತೆಗಿರೋದನ್ನ ಅರ್ಥ ಮಾಡ್ಕೊಂಡು, ಯೋನಾತನ ಎಲ್ಲೋ ದೂರ ಇದ್ದಿದ್ದಿ ದಾವಿದ್ ಜೊತೆಗೆ ಫೆಲೋಶಿಪ್ ಎಲ್ಲ ಸ್ನೇಹಿತನ ಇಲ್ಲ ಅಂದ್ರೆ ಅರ್ಥ ಮಾಡ್ಕೊಂಡು ಆಗ್ತಾ ಇತ್ತ. ಅದೇ ರೀತಿ ರೀ, ಅದಕ್ಕೆ ಹೇಳ್ತಾರೆ ಹಾಗೆ ನೆಕ್ಸ್ಟ್ ಹೇಳ್ತಾ ನೋಡ್ತೀವಿ, ಬೈಬಲ್ ಓದ್ತೀನಿ ನಾನೇ. ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರು ಗ್ರಹಿಸುವುದಿಲ್ಲ. ಅಂದ್ರೆ ದೇವ್ರನ್ನ ಅರ್ಥ ಮಾಡ್ಕೊಬೇಕಂದ್ರೆ ಅವ್ರ ಮೈಂಡ್ ನಾವೇನ್ ಮಾಡ್ಬೇಕ್ರಿ? ಅರ್ಥ ಮಾಡ್ಕೊಬೇಕು. ಅವ್ರ ಮೈಂಡ್ ಅರ್ಥ ಮಾಡ್ಕೊಳೋದು ಹೆಂಗಪ್ಪ ಅಂದ್ರೆ, ಅವ್ರ ಮೈಂಡ್ ನಮ್ಮಲ್ಲಿ ಇರ್ಬೇಕ್ರಿ. ಅವ್ರ ಮೈಂಡ್ ಎಲ್ಲಿದೆ? ದೇವ್ರ ಮೈಂಡ್ ಎಲ್ಲಪ್ಪ ಇದೆ ಹೇಳ್ರಿ, ಎಲ್ಲಿದೆ? ಥಿಂಕ್ ಮಾಡಿ, ದೇವ್ರ ಮೈಂಡ್ ಎಲ್ಲಿದೆ? ದೇವ್ರ ಯೋಜನೆ ಎಲ್ಲಿದೆ? ನಮ್ಮಲ್ಲಿ ಹಾ, ಎಲ್ಲಿದೆ? ನಮ್ಮೊಳಗೆ. ದೇವ್ರ ಫೀಲಿಂಗ್ ದೇವ್ರ ಎಲ್ಲಿದೆ? ಹಾ, ದೇವ್ರ ಎಲ್ಲಿದೆ? ದೇವ್ರ ವಾಕ್ಯ ಅಂದೇನು? ದೇವ್ರ ಮಾತು ಅಂತ. ಹೃದಯ ತುಂಬಿ ಬಾಯಿ ಮಾತಾಡ್ತಂತ ಬೈಬಲ್ ಹೇಳಲ್ವಾ? ದೇವ್ರ ಹೃದಯ ತುಂಬಿ ಮಾತಾಡ್ಬಿಟ್ಟವ್ರಿ. ಅವ್ರ ಮನ್ಸಲ್ಲಿರೋದೆಲ್ಲ ದೇವ್ರ ಬೈಬಲ್ ಬರ್ದಿಕ್ಬಿಟ್ಟಾರ ನೋಡಿದ್ರಿ. ಇದೇ ಗಾಡ್ಸ್ ಫೀಲಿಂಗ್ಸ್ ರೀ. ಅದರ ಹಂಗಂದ್ರೆ ದೇವ್ರನ್ನ ಅರ್ಥ ಮಾಡ್ಕೊಬೇಕು ಅಂದ್ರೆ ನಾವು ಬೈಬಲ್ನ ಅರ್ಥ ಮಾಡ್ಕೊಬೇಕ್ರಿ. ಬೈಬಲ್ ಅರ್ಥ ಮಾಡ್ಕೊಂಡ್ರೆ ದೇವರು ನಮ್ಗೇನು ಮಾಡಿದಾಗ ಕ್ಲೀನಾಗಿ ಆತನೆಲ್ಲ ಬಿಡಿಸಿ ಹೇಳಿದ್ರು. ಅದಕ್ಕೆ ಗಾಡ್ಸ್ ಪ್ಲ್ಯಾನ್ನ ಬ್ಯಾಬಿಲೋನ್ಗೆ ಇನ್ನೂ ಯಾಕೆ ತಿಳಿಸಿಲ್ಲ ಅಂತಂದರೆ, ಅವ್ರು ದೇವ್ರ ಮನ್ಸನ್ನ ಏನು ಮಾಡಲಿಲ್ಲ, ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಂಡಿಲ್ಲ. ಅದರ ದೇವರು ಮನುಷ್ಯನ್ಗಾಗಿ ಏನಪ್ಪ ಇಟ್ಟವ್ರೆ, ಎಲ್ಲ ಮನುಷ್ಯರು ಸತ್ತೋದ್ರಲ್ಲೇ ಎದ್ದು ಬರ್ತಾರೆ. ಏನ್ರಿ, ಒಂದು ವೇದನೆ ಸ್ಥಳ ಅಂತ ಮಾಡಲಿಲ್ಲ. ಪ್ರತಿಯೊಬ್ಬ ಮನುಷ್ಯರು ಸತ್ತೋಗಿರೋದು ಇದೇ ಭೂಮಿಗೆ ವಾಪಸ್ ಎದ್ದು ಬರ್ತಾರೆ. ಜೀವಂತವಾಗಿ ಒಟ್ಟಿಗೆ ಸಂಸಾರ ನಡೆಸ್ತಾರೆ, ಸಂತೋಷವಾಗಿರ್ತಾರೆ. ಸಿಂಹ ಮುಟ್ಟು ಹುಲ್ ತಿಂತದೆ. ಅದರ ಪ್ರಾಯದ ಸಿಂಹವು ಏನು ಪುಷ್ಟ ಪಶು ಒಟ್ಟಿಗೆ ಏನಾಗಿರ್ತಾರೆ ಇರ್ತಾರೆ. ಒಂದು ಚಿಕ್ಕ ಮಗು ಏನು ಮಾಡ್ತಾರೆ ಅದು ನಡೆಸ ಅಂತ ಹೇಳ್ಬೇಕಾರೆ, ಇದು ಮನುಷ್ಯನಿಗೆ ಆಲೋಚನೆಗೆ ಬಂದಿತ್ತ? ಇದು ಬೈಬಲ್ನ ಇಟ್ಟವ್ರು ನೋಡ್ರಿ. ಇದು ಜನಗಳಿಗೆ ಅರ್ಥ ಆಯ್ತದ? ಬೈಬಲ್ ಕೈಗಿಟ್ರು ಅರ್ಥ ಆಗಲ್ಲ. ಯಾಕಪ್ಪ ಅಂದರೆ ಫಸ್ಟ್ ಆಫ್ ಆಲ್ ದೇವ್ರ ಫೀಲಿಂಗ್ಸ್ ಏನು ಮಾಡಲಿ, ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ದೇವರ ಆತ್ಮನೇ ಹೊರತು ಬೇರೆ ಯಾವನು ಗ್ರಹಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ, ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದ್ದೇವೆ. ಅದರಿಂದ ದೇವರು ನಮಗೆ ಪವಿತ್ರ ಆತ್ಮ ಕೊಟ್ಟಿದ್ದಾರೆ ಅಂತಂದರೆ ದ ಗಾಡ್ಸ್ ಇನ್ವಿಸಿಬಲ್ ಪವರ್. ಅದ್ರ ಮುಖಾಂತರ ಇವೆಲ್ಲವುಗಳನ್ನು ಏನು ಮಾಡ್ತಾ ದೇವರು ನಮಗೆ ತಿಳಿಸುವಂತೆ. ಅದ್ರ ಇವುಗಳನ್ನು ಮನುಷ್ಯನ ಜ್ಞಾನವು ಕಲಿಸಿದ್ದ ಮಾತುಗಳಿಂದ ಹೇಳದೆ ದೇವರ ಆತ್ಮನೇ ಕಲಿಸಿಕೊಟ್ಟು ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಇವೆಲ್ಲ ಬಂದ್ಬಿಟ್ಟು ಮನುಷ್ಯನ ಆಲೋಚನೆಗಳ ಅಂತಲ್ಲ ರೀ. ಅದರ ದೇವರ ಆತ್ಮಕ್ಕೆ ಅನುಸಾರವಾಗಿ ಏನು ಮಾಡ್ತಾರೆ ದೇವರು ಇನ್ನು ಟೀಚ್ ಮಾಡ್ತಾರೆ ಅಂದ್ಬಿಟ್ಟು. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ಪ್ರಾಕೃತಿಕವಾದ ಮನುಷ್ಯನು ದೇವರ ಆತ್ಮನ ವಿಷಯಗಳನ್ನು ಬೇಡವೆಂತಾನೆ. ಅವನೇನ್ ಮಾಡಲ್ಲ, ಇದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಲ್ಲ ರೀ. ಅದರ ಅದಕ್ಕೆ ನೋಡ್ಬೇಕಾರೆ ಅವು ಅವನಿಗೆ ಹೆಂಗಿದಂತೆ ಹುಚ್ಚು ಮಾತಾಗಿದೆ. ಅದರ ಫುಲಿಶ್ನೆಸ್, ಅದರ ತುಚ್ಛವಾಗಿ ತೋರ್ತವೆ ಅಂತೆ. ಅದರ ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು ಅಲ್ಲರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಈ ರೀತಿ ದೇವ್ರು ನಮಗೆ ಆತನ ಮೈಂಡನ್ನ ಟೀಚ್ ಮಾಡೋರೆ. ನಮ್ಗೆ ಯಾರು ಹೇಳ್ಕೊಡೋದು ಅವಶ್ಯಕತೆ ಇಲ್ಲ. ಯಾವ್ದ್ರ ಮುಖಾಂತರ ಟೀಚ್ ಮಾಡೋರೆ? ಸತ್ಯವೇದ್ರ ಮುಖಾಂತರ ಸತ್ಯಾರ್ಥಗಳನ್ನ ದೇವ್ರ ಏನು ಮಾಡೋರು ನಮಗೆ ಟೀಚ್ ಮಾಡೋರಿ ಅಲ್ವರ. ಅದು ಈ ವಾಕ್ಯದ ಅರ್ಥ ಹೊರತು ನಮ್ಗೆ ಏನೂ ಟೀಚ್ ಮಾಡೋಂಥ ಅವಶ್ಯಕತೆ ಇಲ್ಲ ಅಂತ ಮಾಡಕ್ ಹೋಗಿಲ್ಲ ಅಪೊಸ್ತಲ ಪೌಲು. ಎಲ್ಲೂ ಹೇಳಕ್ ಹೋಗಿಲ್ಲ. ಅಪೊಸ್ತಲ ಯೋಹಾನ ಕೂಡ ಹೇಳಕ್ ಹೋಗಿಲ್ಲ. ಅದಕ್ಕೆ ನಾವೊಂದು ವಾಕ್ಯ ಓದಲ್ಲ, ಯಾರೂ ನಿಮ್ಗೆ ಟೀಚ್ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಆ ವಾಕ್ಯ ಓದೋಣ. 1 John 2. ಸುಮ್ಮನೆ ಒಂದು ವಾಕ್ಯನ ಓದ್ಬಿಟ್ಟು ಕನ್ಕ್ಲೂಷನ್ ಬರ್ಬಾರ್ದು. ಮಣಿ ಹೇಳ್ತಾರೆ 1 John 2nd chapter 27 ತೋರಿಸೋದಿ. ಆದರೆ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ. ಯಾವನಾದ್ರೂ ಉಪದೇಶ ಮಾಡೋದು ಅವಶ್ಯಕತೆ ಇಲ್ಲ. ಯಾವ ವಿಚಾರವಾಗಿ? ನಾಟ್ ಎವ್ರಿಥಿಂಗ್. ಯಾವ ವಿಚಾರ ಗೊತ್ತಾ? ಅಲ್ಲಿ ಹೇಳ್ತಾ ಇರೋದು ಆಂಟಿ ಕ್ರೈಸ್ಟ್ ಬಗ್ಗೆ.
ಅಲ್ಲಿ ಹೇಳ್ತಾ ಇರೋದು ಜೀಸಸ್ ಇಸ್ ದ ಸನ್ ಆಫ್ ಗಾಡ್ ಬಗ್ಗೆ. ನೋಡಿ ಓದೋಣ, ಎಲ್ಲಿ ಹೇಳ್ತಾರೆ ಅದರಲ್ಲಿ 18ನೇ ವಾಕ್ಯ ಓದಿಂತೀನಿ. 18:22. ಮಕ್ಕಳಿರ, ಇದು ಕಡೆಗಳಿಗೆಯಾಗಿದೆ. ಕ್ರಿಸ್ತ ವಿರೋಧಿ ಬರುತ್ತಾನೆಂದು ನೀವು ಕೇಳಿದ್ದೀರಷ್ಟೇ, ಈಗಲೂ ಕ್ರಿಸ್ತ ವಿರೋಧಿಗಳು ಬಹುಮಂದಿ ಎದ್ದಿದ್ದಾರೆ. ಕ್ರಿಸ್ತ ವಿರೋಧಿ ಮಾಡ್ತಾರೆ. ಆಮೇಲೆ 22 ಹೋಗಿ ಹಿಂಗೆ. ಯೇಸುವು ಕ್ರಿಸ್ತನಲ್ಲ ಎನ್ನುವವನು ಸುಳ್ಳುಗಾರನಲ್ಲವಾದರೆ ಸುಳ್ಳುಗಾರನು ಬೇರೆ ಎಲ್ಲಿದ್ದಾನೆ? ಯಾವನಾದರೂ ತಾನು ತಂದೆಯನ್ನು ಮಗನನ್ನು ಅರಿಯನು ಎಂದು ಹೇಳಿದರೆ ಅವನೇ ಕ್ರಿಸ್ತ ವಿರೋಧಿ. ನೋಡ್ರ, ಅಲ್ಲಿ ಹೇಳ್ತಾ ಇರೋದು ಏನ್ ಬಗ್ಗೆ? ಕ್ರಿಸ್ತ ವಿರೋಧಿ ಬಗ್ಗೆ, ತಂದೆ ಮಗನ ಅರಿಯೋದ್ ಬಗ್ಗೆ ಹೇಳ್ತಾ ಇರೋದು. ಅದಕ್ಕೆ ಇದ್ರ ಬಗ್ಗೆ ನಿಮ್ಗೆ ಟೀಚ್ ಮಾಡೋಂಥ ಅವಶ್ಯಕತೆ ಇಲ್ಲ. ಅದೇನರ್ಥ? ಒಬ್ಬ ಕಾನ್ಸಿಕ್ರೇಟೆಡ್ ಪರ್ಸನ್, ಒಬ್ಬ ಕಾನ್ಸಿಕ್ರೇಟೆಡ್ ಕ್ರಿಶ್ಚಿಯನ್ ಆಗಿರ್ಬೇಕಾದ್ರೆ ದೇವರು ಈ ಒಂದು ಸಾಮಾನ್ಯವಾಗಿರೋಂಥ ಒಂದು ಸತ್ಯಾರ್ಥಗಳು, ಕ್ರಿಸ್ತ ವಿರೋಧಿ ಅಂದ್ರೆ ಯಾರಪ್ಪ, ಏನ್ರಿ ದೇವರು ಅಂದ್ರೆ ಯಾರು, ದೇವ್ರ ಕುಮಾರನ್ ಯಾರು ಅಂತ ಸ್ಪಷ್ಟವಾಗಿರೋಂಥ ಜ್ಞಾನನ ಕೊಟ್ಟಿರ್ತಾರೆ. ಇದ್ರ ಬಗ್ಗೆ ಪದೇ ಪದೇ ಹೇಳೋಂಥ ಅವಶ್ಯಕತೆನೇ ಇಲ್ಲ ನಿಮ್ಗೆ. ಇಲ್ಲ ಅಂತಾನೆ ಅಪೊಸ್ತಲ ಪೌಲ್ ಏನ್ ಮಾಡ್ತಾ ಇರೋದು ಹೇಳ್ತಾ ಇದ್ದು. ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಏನ್ರಿ, ಇದು ಈ ಪ್ಯಾರಾಗ್ರಾಫ್ ಎಕ್ಸ್ಪ್ಲನೇಷನ್. ನೆಕ್ಸ್ಟ್ ವೀಕು ನಾವೇನ್ ಮಾಡೋಣ, ಇದನ್ನ ನಾವೇನ್ ಮಾಡೋಣ, ಕಂಟಿನ್ಯೂ ಮಾಡೋಣ ಅದರ. ಸೊ ದೇವ್ರಿ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಸೊ ಯಾರಿಗಾನ ಡೌಟ್ಸ್, ಏನೋ ಕ್ವಶನ್ಸ್ ಏನೋ ಇದೆಯಾ? ಯಾರಿಗಾನ ಪ್ರಶ್ನೆ ಇದೆಯಾ? ಏನೋ ಕೇಳ್ಬೇಕು ಅಂತಿದ್ಯಾ? ಇಲ್ಲ ಬ್ರದರ್. ಓಕೆ, ಬೇರೆ ಯಾರಾದರೂ ಬ್ರದರ್ ಸಿಸ್ಟರ್ಸ್? ಇಲ್ಲ ಬ್ರದರ್. ಓಕೆ.